ಓಂ ಶಾಂತಿ 28 ಜುಲೈ 2025 प्रातः मुरली बाप दादा मधुबन। मीठे बच्चे, सभी को ये खुशखबरी सुनाओ, यह फिर से विश्व में शांति स्थापन हो रही है। बाप आए हैं एक आदि सनातन देवी देवता धर्म स्थापन करने। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಎಲ್ಲರಿಗೂ ಈ ಖುಷಿಯ ಸಂದೇಶ ಹೇಳಿ, ಈಗ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗ್ತಾ ಇದೆ. ಬಾಬೋರ್ ಬಂದಿದರೆ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡಲಿಕ್ಕೆ. ಪ್ರಶ್ನೆ, तुम बच्चों को बार बार याद में रहने का इशारा क्यों दिया जाता है? ಪ್ರಶ್ನೆ ಆಗಿದೆ, ನೀವು ಮಕ್ಕಳಿಗೆ ಪದೇ ಪದೇ ಬಾಬೋರ ನೆನಪಲ್ಲಿ ಇರಿ ಅನ್ನೋ ಸೂಚನೆ ಅಥವಾ ಎಚ್ಚರಿಕೆ ಇದನ್ನ ಪದೇ ಪದೇ ಯಾಕೆ ಹೇಳ್ತಾರೆ? ಬಾಬೋರ್ ಮಕ್ಕಳಿಗೆ ಪದೇ ಪದೇ ನನ್ನ ನೆನಪಲ್ಲಿ ಇರಿ ಅನ್ನೋ ಮಾತನ್ನ ಪದೇ ಪದೇ ಯಾಕೆ ಹೇಳ್ತಾರೆ? उत्तर, क्योंकि एवर हेल्दी और सदा पावन बनने के लिए है ही याद, इसलिए जब भी टाइम मिले याद में रहो. ಏಕೆಂದ್ರೆ ಎವರ್ ಹೆಲ್ದಿ ಹಾಗೂ ಸದಾ ಪಾವನರಾಗ್ಲಿಕ್ಕೆ ಒಂದೇ ಆಧಾರ ನೆನಪು. ಆತ್ಮ ಸಂಪೂರ್ಣ ಆರೋಗ್ಯ ಆಗ್ಲಿಕ್ಕಾಗ್ಲಿ, ಆತ್ಮ ಸದಾ ಪಾವನ ಆಗ್ಲಿಕ್ಕೆ ನೆನಪು ಒಂದೇ ಆಧಾರ. ಆದ್ದರಿಂದ ಯಾವಾಗಲೇ ನಿಮಗೆ ಸಮಯ ಸಿಗುತ್ತೆ ನನ್ನ ನೆನಪಲ್ಲಿರಿ. सवेरे सवेरे स्नान आदि कर फिर एकांत में चक्कर लगाओ या बैठ जाओ. ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿ, ಅಮೃತ ವೇಳೆ ಆದ್ಮೇಲೆ ಸ್ನಾನ ಮಾಡಿ, ಮತ್ತೆ ಏಕಾಂತದಲ್ಲಿ ವಾಕ್ ಮಾಡಿ, ಇಲ್ಲ ಒಂದು ಕಡೆ ಏಕಾಂತದಲ್ಲಿ ಕುಳಿತುಕೊಳ್ಳಿ. ಬಾಬಾ ಹೇಳೋದು ಇದ್ರ ಬಗ್ಗೆ ಚಿಂತನೆ ಮಾಡಿ. ಯಹಾ ತೋ ಕಮಾಯಿ ಹಿ ಕಮಾಯಿ ಹೇ, ಯಾದ್ ಸೆ ಹಿ ವಿಶ್ವಕ್ಕೆ ಮಾಲಿಕ್ ಬನ್ ಜಾಯೆಂಗೆ. ಇಲ್ಲಂತೂ ಸಂಪಾದನೆನೇ ಸಂಪಾದನೆ ಇದೆ. ಬಾಬೋರ ನೆನಪಿಂದ ನೀವು ವಿಶ್ವಕ್ಕೆ ಮಾಲೀಕರಾಗ್ತೀರಿ. ಅಂದ್ರೆ ಪಾವನ ಆಗ್ಲಿಕ್ಕೆ, ವಿಶ್ವದ ಮಾಲೀಕರಾಗ್ಲಿಕ್ಕೆ, ಎವರ್ ಹೆಲ್ದಿ ಆಗ್ಲಿಕ್ಕೆ ಎಲ್ಲ ಸಂಪಾದನೆನೂ ಅಡಗಿದೆ ಬಾಬೋರ್ ನೆನಪಲ್ಲಿ. ಅದರಿಂದ ಏಕಾಂತದಲ್ಲಿ ಕುಳಿತು ಮಧುಬನಕ್ಕೆ ಬರ್ತೀರಿ ಅಂದ್ರೆ ಅವಾಗಂತೂ ಎಲ್ಲ ಕಾರ್ಯ ವ್ಯವಹಾರ ಮತ್ತೊಂದು ಎಲ್ಲದರಿಂದ ಫ್ರೀ ಇದ್ದೀರಿ. ಇಲ್ಲಿ ಏಕಾಂತದಲ್ಲಿ ವಾಕ್ ಮಾಡಿ, ಇಲ್ಲ ಏಕಾಂತದಲ್ಲಿ ಒಂದು ಸ್ಥಳದಲ್ಲಾದ್ರೂ ಕುಳಿತು ಈ ಚಿಂತನೆ ಮಾಡಿ. ಏಕೆಂದ್ರೆ ಇಲ್ಲಿ ಸಂಪಾದನೆನೇ ಸಂಪಾದನೆ. ಓಂ ಶಾಂತಿ. मीठे बच्चे जानते हैं इस समय सभी विश्व में शांति चाहते हैं. ये आवाज सुनते रहते हैं कि विश्व में शांति कैसा हो. ಮಧುರವಾದ ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ಎಲ್ಲರೂ ವಿಶ್ವದಲ್ಲಿ ಶಾಂತಿಯನ್ನ ಬಯಸ್ತಾರೆ. ಈ ಸಂದೇಶ ಅಥವಾ ಈ ವಾಯ್ಸ್ ಎಲ್ಲ ಕಡೆನೂ ಕೇಳಿ ಬರುತ್ತೆ, ವಿಶ್ವದಲ್ಲಿ ಶಾಂತಿ ಹೇಗ್ ಬರುತ್ತೆ. परंतु विश्व में शांति कब थी जो फिर अब चाहते हैं कोई नहीं जानते हैं. ಈಗ ಶಾಂತಿ ಬೇಕು ಅಂತ ಬಯಸ್ತಾರೆ ಅಂತ ಹೇಳಿದ್ರೆ ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು ಮತ್ತೆ ಯಾಕೆ ನಾವು ಬಯಸ್ತಾ ಇದ್ದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ವಿಶ್ವದಲ್ಲಿ ಶಾಂತಿ ಇತ್ತು ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಇಲ್ಲಿ ತನಕನು, ಕಲಿಯುಗದ ಕೊನೆ ತನಕನು ನೋಡಿ ಲಕ್ಷ್ಮೀನಾರಾಯಣರ ಮಂದಿರಗಳನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ. तुम कोई को भी बता सकते हो विश्व में शांति 5000 वर्ष पहले थी और फिर से स्थापन हो रही है. ನೀವು ಯಾರಿಗೆ ಬೇಕಾದ್ರೂ ಇದನ್ನ ತಿಳಿಸ್ಕೊಡ್ಬೋದು. ವಿಶ್ವದಲ್ಲಿ ಶಾಂತಿ 5000 ವರ್ಷಗಳ ಹಿಂದೆ ಇತ್ತು, ಈಗ ಪುನಃ ಸ್ಥಾಪನೆ ಆಗ್ತಾ ಇದೆ. ಯಾರು ಸ್ಥಾಪನೆ ಮಾಡ್ತಾರೆ? ಮನುಷ್ಯ ನಹಿ ಜಾನ್ತೆ. ವಿಶ್ವ ಶಾಂತಿಯನ್ನ ಯಾರು ಸ್ಥಾಪನೆ ಮಾಡ್ತಾನೆ ಅನ್ನೋದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಬಾಬೋರ್ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಇದನ್ನ ಬೇರೆಯವರಿಗೂ ತಿಳಿಸ್ಕೊಡ್ಬೋದು.
तुम लिख सकते हो परंतु अभी तक कोई को हिम्मत नहीं जो किसको लिखे. ನೀವು ಯಾರಿಗ್ ಬೇಕಾದ್ರೂ ಈ ವಿಷಯದ ಬಗ್ಗೆ ಬರಿಬಹುದು, ಆದ್ರೆ ಇನ್ನೂ ಯಾವ ಮಕ್ಕಳಿಗೂ ಅಷ್ಟೊಂದು ಸಾಹಸ ಬಂದಿಲ್ಲ. ಯಾರಿಗ್ ಬೇಕಾದ್ರೂ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ನೀವು ಈ ವಿಷಯದ ಬಗ್ಗೆ ಬರಿಬಹುದು. अखबार में आवाज सुनते हो, सब कहते हैं विश्व में शांति हो. लड़ाई आदि होगी तो मनुष्य विश्व में शांति के लिए यज्ञ रचेंगे. कौन सा यज्ञ? ಪೇಪರ್ ಅಲ್ಲಿ ಮಾಧ್ಯಮಗಳಲ್ಲೂ ಈ ವಾಯ್ಸ್ ಕೇಳಿಸುತ್ತೆ. ಎಲ್ಲರೂ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಬೇಕು. ಯುದ್ಧ ಮುಂತಾದವುಗಳು ಏನಾದರೂ ಗಲಾಟೆ ಘರ್ಷಣೆಗಳಾಗುತ್ತೆ ಅಂದ್ರೆ ಮನುಷ್ಯರು ವಿಶ್ವ ಶಾಂತಿಗೋಸ್ಕರ ಯಜ್ಞಗಳನ್ನ ರಚನೆ ಮಾಡ್ತಾರೆ. ಯಾವ ಯಜ್ಞ ಮಾಡ್ತಾರೆ ಆ ಸಮಯದಲ್ಲಿ? ರುದ್ರ ಯಜ್ಞ ರಚನೆ ಮಾಡ್ತಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ಬಾಬೋರು ಯಾರನ್ನ ರುದ್ರ ಅಥವಾ ಶಿವ ಅಂತ ಕರೀಲಾಗುತ್ತೆ, ಅವರು ಜ್ಞಾನ ಯಜ್ಞವನ್ನ ರಚನೆ ಮಾಡಿದರೆ. विश्व में शांति स्थापन हो रही है. सतयुग नई दुनिया में जहां शांति थी जरूर राज्य करने वाले भी होंगे. ವಿಶ್ವದಲ್ಲಿ ಶಾಂತಿ ಈಗ ಸ್ಥಾಪನೆ ಆಗ್ತಾ ಇದೆ. ಸತ್ಯುಗ ಹೊಸ ಜಗತ್ತಲ್ಲಿ ಎಲ್ಲಿ ಶಾಂತಿ ಇತ್ತು ಅವಶ್ಯಕವಾಗಿ ರಾಜ್ಯ ಮಾಡೋರು ಅಲ್ಲಿದ್ರು. ನಿರಾಕಾರಿ ದುನಿಯಾ ಕೆ ಲಿಯೆ ನಹಿ ಕಹೆಂಗೆ ವಿಶ್ವ ಮೇ ಶಾಂತಿ ಹೋ. ವಿಶ್ವ ಶಾಂತಿ ಅನ್ನೋದು ಈ ಸಾಕಾರ ಜಗತ್ತಲ್ಲಿ ಈ ಸಂಕಲ್ಪ ಈ ಮಾತುಗಳು ಬರುತ್ತೆ, ಆದರೆ ನಿರಾಕಾರಿ ವತನದಲ್ಲಿ ವಿಶ್ವ ಶಾಂತಿಯ ಮಾತಿಲ್ಲ. ಯಾಕೆಂದ್ರೆ ಅದು ಶಾಂತಿಧಾಮ, ಅಲ್ಲಿ ಸಂಪೂರ್ಣ ಶಾಂತಿನೇ ಶಾಂತಿ ಇದೆ. ವಿಶ್ವ ಮನುಷ್ಯೋं की होती है, ನಿರಾಕಾರಿ ದುನಿಯಾ ಕೋ ವಿಶ್ವ ನಹಿ ಕಹೆಂಗೆ. ವಿಶ್ವ ಅನ್ನೋದು ಎಲ್ಲಿ ಮನುಷ್ಯರು ವಾಸ ಇದ್ದಾರೋ ಆ ಪ್ರಪಂಚಕ್ಕೆ ಹೇಳಲಾಗುತ್ತೆ. ನಿರಾಕಾರಿ ವತನವನ್ನು ವಿಶ್ವ ಅಂತ ಹೇಳೋದಿಲ್ಲ, ಅದು ಶಾಂತಿಧಾಮ. ಬಾಬೋರ್ ಪದೇ ಪದೇ ತಿಳಿಸ್ಕೊಡ್ತಾರೆ. फिर भी कोई भूल जाते, कोई की बुद्धि में ये वह समझा सकते हैं. ಬಾಬೋರ್ ಪದೇ ಪದೇ ತಿಳಿಸ್ಕೊಡ್ತಾರೆ, ಆದ್ರೂ ಕೆಲವು ಮಕ್ಕಳು ಮರ್ತು ಬಿಡ್ತಾರೆ. ಕೆಲವು ಮಕ್ಕಳ ಬುದ್ಧಿಯಲ್ಲಿ ಇರುತ್ತೆ, ಅವ್ರು ಬೇರೆಯವರಿಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿಶ್ವದಲ್ಲಿ ಶಾಂತಿ ಹೇಗಿತ್ತು, ಈಗ ಪುನಃ ಹೇಗೆ ಶಾಂತಿ ಸ್ಥಾಪನೆ ಆಗ್ತಾ ಇದೆ. ಕಿಸ್ಕೋ ಸಮಜಾನಾ ಬಹುತ್ ಸಹಜ್ ಹೈ. ಇದನ್ನ ನೀವು ಯಾರಿಗಾದ್ರೂ ತಿಳಿಸ್ಕೊಡೋದು ಬಹಳ ಸಹಜ. ಭಾರತದಲ್ಲಿ ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಹಾಗೂ ರಾಜ್ಯ ಇತ್ತು ಆಗ ಕೇವಲ ಒಂದೇ ಧರ್ಮ ಇತ್ತು, ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು. ये बड़ी सहज समझाने की और लिखने की बात है. ಇದು ಬಹಳ ಸಹಜವಾಗಿ ತಿಳಿಸ್ಕೊಡುವಂಥದ್ದು ಹಾಗೂ ಬರೆಯುವಂತಹ ಮಾತು. ಬರೆಯೋದು ಅಂದ್ರೆ ಬಾಬಾವ್ರು ಹೇಳೋದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಈ ವಿಷಯವನ್ನ ಕುರಿತು ಬರಿಬೇಕು. बड़े बड़े मंदिर बनाने वालों को भी तुम लिख सकते हो. विश्व में शांति आज से 5000 वर्ष पहले थी जब इनका राज्य था. ಜಿನ್ಕೆ ಹಿ ತುಮ್ ಮಂದಿರ್ ಬನಾತೆ ಹೋ. ನೋಡಿ, ಎಷ್ಟೊಂದು ದೊಡ್ಡ ದೊಡ್ಡ ಮಂದಿರಗಳನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ, ಅವರಿಗೂ ನೀವು ಬರಿಬಹುದು. ವಿಶ್ವದಲ್ಲಿ ಶಾಂತಿ 5000 ವರ್ಷಗಳ ಹಿಂದೆ ಇತ್ತು, ಯಾವಾಗ ಶ್ರೀ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಯಾರ್ದು ನೀವಿವತ್ತು ಮಂದಿರಗಳ ನಿರ್ಮಾಣ ಮಾಡ್ತಾ ಇದ್ದೀರಿ. ಭಾರತ್ ಮೇ ಹಿ ಇನೋಂ ಕಾ ರಾಜ್ಯ ತಾ ಔರ್ ಕೋಯಿ ಧರ್ಮ ನಹಿ ತಾ. ಭಾರತದಲ್ಲೇ ಇವರ ರಾಜ್ಯ ಇತ್ತು, ಇವರ ರಾಜ್ಯ ಇರುವಾಗ ಅನ್ಯ ಯಾವ ಧರ್ಮಗಳು ಇರಲಿಲ್ಲ. ಇದು ಬಹಳ ಸಹಜ. और सयानप की बात है, ಡ್ರಾಮಾ ಅನುಸಾರ ಆಗೆ ಚಲ್ ಸಬ್ ಸಮಜ್ ಜಾಯಂಗೆ. ಸಹಜವಾಗಿ ತಿಳ್ಕೊಳ್ಳುವಂತ ಮಾತಿದು. ಡ್ರಾಮಾ ಅನುಸಾರ ಮುಂದಿನ ದಿನಗಳಲ್ಲಿ ಎಲ್ಲರೂ ತಿಳ್ಕೊಳ್ತಾ ಹೋಗ್ತಾರೆ. ತಮಗೆ ಖುಷ್ಖಬರಿ ಸಬ್ಕೋ ಸುನಾ ಸಕ್ತೆ ಹೋ, ಚಪಾ ಭಿ ಸಕ್ತೆ ಹೋ ಬ್ಯೂಟಿಫುಲ್ ಕಾರ್ಡ್ ಪರ್. ಈ ಖುಷಿ ಸಂದೇಶವನ್ನ ನೀವು ಎಲ್ಲರಿಗೂ ಹೇಳಬಹುದು, ಪ್ರಿಂಟು ಮಾಡಿಸ್ಬೋದು. ಪ್ರಿಂಟ್ ಯಾವ್ದ್ರಲ್ಲಿ ಮಾಡಿಸ್ಬೇಕು? ಬ್ಯೂಟಿಫುಲ್ ಕಾರ್ಡ್ ಅಲ್ಲಿ ಪ್ರಿಂಟ್ ಮಾಡಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೊಡಿ. ವಿಶ್ವದಲ್ಲಿ ಶಾಂತಿ 5000 ವರ್ಷಗಳ ಹಿಂದೆ ಇತ್ತು, ಯಾವಾಗ ಹೊಸ ಜಗತ್ತು ಹೊಸ ಭಾರತ ಇತ್ತು, ಆಗ ಶ್ರೀ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಫಿರ್ ಸೆ ವಿಶ್ವ ಮೇ ಶಾಂತಿ ಸ್ಥಾಪನ್ ಹೋ ರಹಿ ಹೈ. ಈಗ ಪುನಃ ವಿಶ್ವದಲ್ಲಿ
शांति स्थापने ಆಗ್ತಾ ಇದೆ. ये बातें सिमरन करने से भी तुम बच्चों को बड़ी खुशी होनी चाहिए. ಈ ಮಾತುಗಳ ಬಗ್ಗೆ ನೀವುನು ಏಕಾಂತದಲ್ಲಿ ಕೂತು ಚಿಂತನೆ ಮಾಡಿದ್ದಾದ್ರೆ ತುಂಬಾ ಖುಷಿ ಆಗ್ಬೇಕು ನಿಮ್ಮ ಮಕ್ಕಳಿಗೆ. ನಿಮ್ಗೂ ಗೊತ್ತಿದೆ ಬಾಬೋರ ನೆನಪು ಮಾಡೋದ್ರಿಂದನೇ ನಾವು ವಿಶ್ವದ ಮಾಲೀಕರಾಗೋರಿದ್ದೀವಿ. ಎಲ್ಲವೂ ಆಧಾರಿತವಾಗಿದೆ ನೀವು ಮಕ್ಕಳು ಮಾಡೋ ಪುರುಷಾರ್ಥದ ಮೇಲೆ. बाबा ने समझाया जो भी टाइम मिले बाबा की याद में रहो. ಬಾಬೋರ್ ತಿಳಿಸ್ಕೊಡ್ತಾರೆ ಮಕ್ಕಳೇ ಯಾವಾಗೇ ನಿಮ್ಗೆ ಸಮಯ ಸಿಗುತ್ತೆ ಬಾಬೋರ ನೆನಪಲ್ಲಿರಿ. ಅದರಲ್ಲೂ ಬೆಳಗ್ಗೆ ಎದ್ದು ಅಮೃತ ವೇಳೆ ಆದ್ಮೇಲೆ ಸ್ನಾನ ಮಾಡಿ ಏಕಾಂತದಲ್ಲಿ ಚಕ್ಕರ್ ಹಾಕಿ ಅಥವಾ ಏಕಾಂತದಲ್ಲಿ ಕುಳಿತುಕೊಳ್ಳಿ. ಇಲ್ಲಂತೂ ಸಂಪಾದನೆ ಮಾಡ್ಕೋಬಹುದು. ಮಧುಬನದಲ್ಲಂತೂ ಬೇಕಾದಷ್ಟು ಪುರುಷಾರ್ಥ ಮಾಡಿ ಸಂಪಾದನೆ ಮಾಡ್ಕೋಬಹುದು. ಎವರ್ ಹೆಲ್ದಿ ಹಾಗೂ ಸದಾ ಪಾವನರಾಗ್ಲಿಕ್ಕೆ ಒಂದೇ ವಿಧಾನ ಯಾದ್ ಬಾಬೋರ ನೆನಪು. ಯಹಾ ಬಲ್ ಸನ್ಯಾಸಿ ಪವಿತ್ರ ಹೇ ತೋ ಬಿ ಬಿಮಾರ್ ಜರೂರ್ ಹೋತೆ ಹೇ. ಈ ಕಲಿಯುಗದಲ್ಲಿ ಸನ್ಯಾಸಿಗಳು ಪವಿತ್ರವಾಗಿರ್ಬೋದು, ರೋಗಿಗಳು ಅವಶ್ಯಕವಾಗಿ ಆಗ್ತಾರೆ. ಏಕೆಂದ್ರೆ ಇದು ರೋಗಿಗಳ ಜಗತ್ತು, ಅದು ನಿರೋಗಿಗಳ ಜಗತ್ತು. ಸತ್ಯಯುಗ ತ್ರೇತಾಯುಗ ನಿರೋಗಿಗಳ ಜಗತ್ತು. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ಸ್ವರ್ಗದಲ್ಲಿ ಎಲ್ಲರೂ ನಿರೋಗಿಗಳಾಗಿರ್ತಾರೆ ಅನ್ನೋದು. ಸ್ವರ್ಗ ಅಂತ ಯಾವುದಕ್ಕೆ ಕರೀಲಾಗುತ್ತೆ ಅನ್ನೋದೇ ಯಾರು ತಿಳ್ಕೊಂಡಿಲ್ಲ. ತುಮ್ ಅಭಿ ಜಾನ್ತೆ ಹೋ ಬಾಬಾ ಕೇತೆ ಹೇ ಕೋಯಿ ಬಿ ಮಿಲೆ ತುಮ್ ಸಮಜಾ ಸಕ್ತೆ ಹೋ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಬಾಬಾ ಹೇಳ್ತಾರೆ ನಿಮಗೂ ಯಾರಾದ್ರೂ ಸಿಗ್ತಾರೆ ಅಂದ್ರೆ ಯಾರು ಸಿಗ್ತಾರೆ ಅವರಿಗೆ ಈ ಸಂದೇಶವನ್ನ ಹೇಳ್ಬೇಕು, ತಿಳಿಸ್ಕೊಡ್ಬೇಕು. समझो कोई राजा रानी अपने को कहलाते. अब राजा रानी तो कोई है नहीं, बोलो तुम अभी राजा रानी तो हो नहीं. ಈಗ ರಾಜವಂಶಸ್ಥರಿದ್ದಾರೆ, ತಮ್ಮನ್ನ ತಾವು ರಾಜ ರಾಣಿ ಅಂತ ಹೇಳ್ಕೊತಾರೆ. ಈಗ ಯಾರು ರಾಜ ರಾಣಿ ಇಲ್ಲ. ಈ ಮಕ್ಕಳು ಹೇಳ್ಬೋದು ಇದ್ರ ಬಗ್ಗೆ. ये बुद्धि से भी निकालना पड़े. महाराजा महारानी श्री लक्ष्मी नारायण ಈ ರಾಜಧಾನಿ ತೋ ಸ್ಥಾಪನ್ ಹೋ ರಹಿ ಹೇ. ಅಂದ್ರೆ ಮನುಷ್ಯರ ಬುದ್ಧಿಯಲ್ಲಿ ನಾವು ರಾಜಾರಾಣಿ ರಾಜ್ಯ ಮುಗಿದೋಯ್ತು, ಪ್ರಜೆಗಳ ರಾಜ್ಯ ಇದು. ಆದ್ರೆ ಆ ಸ್ಮೃತಿ ಅವರಿಗಿದೆ. ರಾಜ ಮನೆತನದವರು ಅಂದ್ರೆ ನಾವೇ ರಾಜಾರಾಣಿ ಅಂತ. ಬಾಬಾ ಹೇಳ್ತಾರೆ ಅವ್ರಿಗೆ ಹೇಳಿ ವಿಶ್ವ ಮಹಾರಾಣಿ ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣರ ರಾಜಧಾನಿ ಇತ್ತು, ಈಗ ಅದು ಪುನಃ ಸ್ಥಾಪನೆ ಆಗ್ತಾ ಇದೆ. जरूर यहाँ कोई भी राजा रानी नहीं होना चाहिए. हम राजा रानी है ये भी भूल जाओ. ಇಲ್ಲಿ ಯಾರು ರಾಜ ರಾಣಿ ಇಲ್ಲ. ನಾವೇ ಹೇಳ್ತಾರೆ ಈ ಅಭಿಮಾನ ಇದ್ರೆ ಅದನ್ನು ಮರ್ತು ಬಿಡಿ. ನಾವ್ ಇಂಥವ್ರು ಅನ್ನೋ ಅಭಿಮಾನನು ಮರ್ತು ಬಿಡಿ. ऑर्डिनरी मनुष्यों के मुआफिक चलो. इनों के पास भी पैसे सोना आदि रहता तो है ना. अभी कायदे पास हो रहे हैं, सब ले लेंगे. ಆರ್ಡಿನರಿ ಮನುಷ್ಯರಂತೆ ಇರಬೇಕು. ಏಕೆಂದ್ರೆ ಯಾರು ರಾಜ ರಾಣಿ ಅಲ್ಲ ಅಂದ್ಮೇಲೆ ಎಲ್ಲರೂ ಪ್ರಜಾರಾಜ್ಯದಲ್ಲಿ ಎಲ್ಲರೂ ಪ್ರಜೆಗಳೇ. ಬಾಬಾ ಹೇಳ್ತಾರೆ ಅವ್ರ ಹತ್ರ ತುಂಬಾ ಹಣ ಚಿನ್ನ ಎಲ್ಲ ಇರ್ಬೋದು, ಆದ್ರೆ ಇವತ್ತು ಸರ್ಕಾರ ಏನೆಲ್ಲ ಕಾಯ್ದೆ ಕಾನೂನುಗಳನ್ನ ಪಾಸ್ ಮಾಡುತ್ತೆ. ಎಷ್ಟೊಂದು ರಾಜ ಮನೆತನದ ಪ್ರಾಪರ್ಟಿ ಎಲ್ಲ ಸರ್ಕಾರ ತಗೊಂಡ್ಬಿಡುತ್ತೆ. फिर कामन मनुष्यों के मुआफिक हो जाएंगे, ये भी युक्तियां रच रहे हैं. ಇನ್ನು ಎಲ್ಲರ ಹತ್ರ ಇರೋ ಸಂಪತ್ತನ್ನ ಸರ್ಕಾರ ತಗೊಳಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ತಾ ಇದೆ ಯುಕ್ತಿಗಳನ್ನ, ಅವಾಗ ಎಲ್ಲರೂ ಕಾಮನ್ ಮನುಷ್ಯರಂತೆ ಆಗ್ಬಿಡ್ತಾರೆ. ಗಾಯನ ಇದೆ ಅಲ್ವಾ. ಯಾಕೆಂದ್ರೆ ಏನೇ ಆದ್ರೂ ಎಲ್ಲರೂ ಕಾಮನ್ ಮನುಷ್ಯರೇ ಈಗ. ಯಾಕೆ ಅಂದ್ರೆ ಕಿಸ್ಕಿ ದಬಿ ರಹೆ ಧೂಲ್ ಮೇ ಕಿಸ್ಕಿ ರಾಜಾ ಖಾಯೆ. ಅಬ್ ರಾಜಾ ಕೋಯಿ ಕಿ ಖಾತೆ ನಹಿ, ರಾಜ ಆಯ್ತು ಹೇ ನಹಿ. ಕೆಲವ್ರದ್ದು ಮಣ್ಣು ಪಾಲಾಗುತ್ತೆ, ಕೆಲವ್ರದ್ದು ರಾಜ ತಿಂತಾರೆ. ರಾಜ ಅಂದ್ರೆ ಇವತ್ತು ಕಲಿಯುಗದಲ್ಲಿ ಇನ್ಕಮ್ ಟ್ಯಾಕ್ಸ್. ಬಾಬಾ ಹೇಳ್ತಾರೆ ಇನ್ನು ಕೆಲವ್ರದ್ದು ಬೆಂಕಿ ಪಾಲಾಗುತ್ತೆ, ಕೆಲವ್ರದ್ದು ನೀರ್ ಪಾಲಾಗುತ್ತೆ, ಕೆಲವ್ರದ್ದು ಕಳ್ಳರ ಪಾಲಾಗುತ್ತೆ. ಬಾಬಾ ಹೇಳ್ತಾರೆ ಅಬ್ ರಾಜ ಕೊಯ್ ಈ ಖಾತೆ ನಹಿ. ರಾಜರು ತಿಂತಾರೆ ಅಂದ್ರೆ ಯಾರು ರಾಜರೇ ಇಲ್ಲ ತಿನ್ನಕ್ಕೆ. ಪ್ರಜೆಗಳೇ ತಿಂತಾ ಇದ್ದಾರೆ ನೋಡಿ. ಲೂಟಿ ಮಾಡೋದು ಇದೆಲ್ಲ ಯಾರು ತಿಂತಾರೆ. ಯಾರೇ ಲೂಟಿ ಮಾಡಿದ್ರು ಯಾರೇ ಆದ್ರೂ
ಪ್ರಥಮ ಪ್ರಜೆ ಅಂತ ಹೇಳ್ಬೋದು. ಅಂತೂ ರಾಜ ಅನ್ನೋ ಟೈಟಲ್ ಯಾರಿಗೂ ಇಲ್ಲ, ಪ್ರಜೆಗಳೇ ಎಲ್ರು. आजकल का राज्य बड़ा वंडरफुल है, जब बिल्कुल राजाओं का नाम निकल जाता फिर राजधानी स्थापन होती है. ವರ್ತಮಾನ ರಾಜ್ಯ ಅಂತೂ ಬಹಳ ವಿಚಿತ್ರ, ಅದ್ಭುತವಾಗಿದೆ. ನಾವೇ ಹೇಳ್ತೀರಿ ಯಾವಾಗ ಬಿಲ್ಕುಲ್ ರಾಜರ ಹೆಸರೇ ಹೊರಟೋಗುತ್ತೋ ಆಗ ಮತ್ತೆ ರಾಜಧಾನಿ ಸ್ಥಾಪನೆ ಆಗುತ್ತೆ. ಈಗ ಯಾರು ರಾಜರ ಹೆಸರೇ ಇಲ್ಲ, ರಾಜ ಅನ್ನೋ ಹೆಸರು, ರಾಜವಂಶಸ್ತ್ರ ಇರ್ಬೋದು, ರಾಜ ಅನ್ನೋ ಹೆಸರು, ಇಂಥವ್ರು ರಾಜ ಅನ್ನೋ ಹೆಸರು ಯಾರ್ದು ಇಲ್ಲ. ಯಾವಾಗ ಇಂತಹ ಸಮಯ ಬರುತ್ತೆ ಆಗ ನಾನು ಬಂದು ಸತ್ಯುಗಿ ರಾಜಧಾನಿ ಸ್ಥಾಪನೆ ಮಾಡ್ತೀನಿ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಹಮ್ ವಹಾ ಜಾ ರಹೆ ಜಹಾ ವಿಶ್ವ ಮೇ ಶಾಂತಿ ಹೋತಿ ಹೈ. ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಎಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇರುತ್ತೆ, ಅದು ಸುಖಧಾಮ, ಸತೋ ಪ್ರಧಾನ ಜಗತ್ತು. ನಾವು ಅಲ್ಲಿಗೆ ಹೋಗಕ್ಕೆ ಈಗ ಪುರುಷಾರ್ಥ ಮಾಡ್ತಾ ಇರೋದು. बच्चियां बबके से बैठकर समझाए बाहर का सिर्फ आर्टिफिशियल बबका नहीं चाहिए. ಈ ಮಕ್ಕಳಿಗೆ ಜ್ಞಾನನ ಬಹಳ ನಶೆಯಿಂದ, ಹೆಮ್ಮೆಯಿಂದ, ಖುಷಿಯಿಂದ ಹೇಳ್ಬೇಕು. ಹೊರಗಿನ ಯಾವ ಆರ್ಟಿಫಿಷಿಯಲ್ ಶೋನು ಇಲ್ಲೇನೋ ಬೇಕಾಗಿಲ್ಲ. ಆದ್ರೆ ಇವತ್ತು ಕಲಿಯುಗದಲ್ಲಿ ಆರ್ಟಿಫಿಷಿಯಲ್ ತುಂಬಾ ಬಂದಿದೆ. ಇಲ್ಲಂತೂ ನೀವು ಪಕ್ಕಾ ಬ್ರಹ್ಮ ಕುಮಾರ ಕುಮಾರಿಯರ್ ಬೇಕು. ಯಾಕೆಂದ್ರೆ ಎಲ್ಲದರಲ್ಲೂ ಕಲಿಯುಗದಲ್ಲಿ ಏನಾಗಿದೆ, ರಿಯಲ್ ಜೊತೆಗೆ ಆರ್ಟಿಫಿಷಿಯಲ್ ಎಲ್ಲದರಲ್ಲೂ ಬಂದಿದೆ, ವ್ಯಕ್ತಿಯಿಂದ ಹಿಡಿದು ವಸ್ತು ಪದಾರ್ಥ ಎಲ್ಲದರಲ್ಲೂ. ಅದರಿಂದ ಈ ಬ್ರಹ್ಮ ಕುಮಾರ ಕುಮಾರಿಯರಲ್ಲೂ ಕೆಲವರು ಆರ್ಟಿಫಿಷಿಯಲ್ ಅವರು ಇದ್ದಾರೆ, ಬರೀ ಹೆಸರಿಗೆ. ಆದ್ದರಿಂದ ಇಲ್ಲಿ ಪಕ್ಕಾ ಬ್ರಹ್ಮ ಕುಮಾರ ಕುಮಾರಿಯರ್ ಬೇಕು. तुम ब्राह्मण ब्रह्मा बाप के साथ विश्व में शांति की स्थापन का कार्य कर रहे हो. ऐसे शांति स्थापन करने वाले बच्चे बहुत शांत चित्त और बहुत मीठे चाहिए. ನೀವು ಬ್ರಾಹ್ಮಣರು ಬ್ರಹ್ಮ ತಂದೆ ಜೊತೆಗೆ ವಿಶ್ವ ಶಾಂತಿ ಸ್ಥಾಪನೆಯ ಕಾರ್ಯ ಮಾಡ್ತಾ ಇದ್ದೀರಿ. ಈ ತರ ಶಾಂತಿ ಸ್ಥಾಪನೆ ಮಾಡುವಂತಹ ಮಕ್ಕಳು ನೀವು ಬಹಳ ಶಾಂತ ಚಿತ್ತರು ಹಾಗೂ ಬಹಳ ಮಧುರವಾಗಿರ್ಬೇಕು. ಏಕೆಂದ್ರೆ ನಿಮಗೆ ಗೊತ್ತಿದೆ ನಾವು ನಿಮಿತ್ತ ಆಗಿದ್ದೀವಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ. ಅಂದ್ಮೇಲೆ ಮೊದಲು ನಮ್ಮಲ್ಲಿ ಬಹಳ ಶಾಂತಿ ಬೇಕು. ಬ್ರಹ್ಮ ಕುಮಾರ ಕುಮಾರಿಯರು ಅಂದ್ರೆ ವಿಶ್ವ ಶಾಂತಿ ಸ್ಥಾಪನೆ ಮಾಡೋರು. ಅದರಿಂದ ಮೊದಲು ನಮ್ಮಲ್ಲಿ ಆ ಶಾಂತಿ ಬೇಕು. ಬಾಚಿತ್ ಬಿ ಬಹುತ್ ಅಷ್ಟೇ ಅಷ್ಟೇ ಬಡಿ ರಾಯಲ್ಟಿ ಸೆ ಕರ್ನಿ ಹೈ. ನೀವು ಮಾತಾಡೋದನ್ನು ಬಹಳ ನಿಧಾನವಾಗಿ, ರಾಯಲ್ ಆಗಿ, ಮಧುರವಾಗಿ, ಮೃದುವಾಗಿ ಮಾತಾಡಿ. ತುಮ್ ಬಿಲ್ಕುಲ್ ಗುಪ್ತ ಹೋ, ತುಮಾರಿ ಬುದ್ಧಿ ಮೇ ಅವಿನಾಶಿ ಜ್ಞಾನ ರತ್ನೋ ಕಾ ಖಜಾನಾ ಭರಾ ಹುವಾ ಹೈ. ನೀವು ಬಿಲ್ಕುಲ್ ಗುಪ್ತವಾಗಿದ್ದೀರಿ, ನಿಮ್ಮ ಬುದ್ಧಿಯಲ್ಲಿ ಅವಿನಾಶಿ ಜ್ಞಾನ ರತ್ನಗಳ ಖಜಾನೆ ತುಂಬಿದೆ. ಬಾಪ್ನೆ ಬಾಪ್ಗೆ ತುಮ್ ವಾರಿಸೋನ, ಬಾಬೋರ ಆಸ್ತಿಗೆ ನೀವು ಹಕ್ಕುದಾರರಲ್ವಾ. ಬಾಬೋರ ಹತ್ರ ಇರೋ ಮೊಟ್ಟ ಮೊದಲ ಆಸ್ತಿ ಯಾವುದು? ಅವಿನಾಶಿ ಜ್ಞಾನ ರತ್ನಗಳ ಆಸ್ತಿ, ಖಜಾನೆ. ಎಷ್ಟು ಬಾಬೋರ ಹತ್ರ ಖಜಾನೆ ಇದೆಯೋ ಅಷ್ಟು ನೀವು ನಿಮ್ಮಲ್ಲೂ ತುಂಬ್ಕೋಬೇಕು. ಸಾರಿ ಮಿಲ್ಕಿಯತ್ ಆಪ್ಕಿ ಹೈ. ಬಾಬೋರ ಹತ್ರ ಇರೋ ಎಲ್ಲ ಆಸ್ತಿನೂ ನಿಮ್ಮದೇ. ಆದ್ರೆ ಹಿಮ್ಮತ್ ನಹಿ ಹೈ ತೋ ಲೇ ನಹಿ ಸಕ್ತೆ ಹೈ. ಬಾಬೋರ ಹತ್ರ ಇರೋದೆಲ್ಲ ತನ್ನದನ್ನಾಗಿ ಮಾಡ್ಕೋಬೇಕಾದ್ರೆ ಅಷ್ಟೊಂದು ಸಾಹಸ ಬೇಕು, ಬ್ರಹ್ಮ ಬಾಬೋರ್ ತರ. ಆದ್ರೆ ಅಷ್ಟೊಂದು ಸಾಹಸದಿಂದ ಯಾರು ತಗೊಳಕ್ಕಾಗಲ್ಲ. ಯಾರು ತಗೊಳ್ತಾರೋ ಅವರು ಉನ್ನತ ಪದವಿಯನ್ನ ಪಡ್ಕೊಳ್ತಾರೆ. ಯಾರಿಗಾದ್ರೂ ತಿಳಿಸ್ಕೊಡ್ಬೇಕಾದ್ರೆ ಬಹಳ ರುಚಿ ಇರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು. ಬಾಬೋರ್ ಜ್ಞಾನ ತಿಳಿಸೋದಾಗ್ಲಿ, ಬಾಬೋರ್ ಸೇವೆ ಮಾಡೋದು ರುಚಿ ಇರ್ಬೇಕು, ಶೌಕ. हमको भारत को फिर से स्वर्ग बनाना है, धंधा आदि करते साथ में सर्विस करनी है, इसलिए बाबा जल्दी जल्दी करते हैं. ನಾವು ಭಾರತವನ್ನ ಪುನಃ ಸ್ವರ್ಗವನ್ನಾಗಿ ಮಾಡಬೇಕು, ಎಲ್ಲ ಕಾರ್ಯ ಮಾಡ್ತಾ ಜೊತೆಗೆ ಸರ್ವೀಸು ಮಾಡಬೇಕು. ನಮ್ದೆಲ್ಲಾ ಕೆಲಸ ಜವಾಬ್ದಾರಿ ಮುಗಿದ ಮೇಲೆ ಸರ್ವೀಸ್ ಮಾಡ್ತೀನಿ ಅಂದ್ರೆ ಯಾರು ಇರ್ತಾರೆ? ಇರ್ತಾರೆ ಅಂತ ಏನ್ ಗ್ಯಾರಂಟಿ? ಸಮಯ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಅದರಿಂದ ಎಲ್ಲ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳ ಜೊತೆನೆ ಸರ್ವೀಸು ಮಾಡಬೇಕು. ಅದರಿಂದ ಬಾಬೋರು ಬೇಗ ಬೇಗ ಮಾಡಿ ಮಕ್ಕಳೇ ಅಂತ ಹೇಳ್ತಾರೆ. ಮತ್ತೆ ಅದಾಗುತ್ತೆ ಡ್ರಾಮಾ ಅನುಸಾರ.
ಪ್ರತಿಯೊಂದು ತನ್ನ ಸಮಯ ಅನುಸಾರ ನಡೀತಾ ಇದೆ. ಬಚ್ಚೋಂ ಕೋ ಭಿ ಪುರುಷಾರ್ಥ ಕರಾ ರಹೆ ಹೈ. ಸಮಯನೇ ಡ್ರಾಮಾನೇ ನಿಮ್ಮ ಮಕ್ಕಳಿಗೂ ಪುರುಷಾರ್ಥ ಮಾಡಿಸ್ತಾ ಇದೆ. ನೀವು ಮಕ್ಕಳಿಗೆ ನಿಶ್ಚಯ ಇದೆ, ಬಾಕಿ ಇನ್ನೂ ಸ್ವಲ್ಪ ಸಮಯ ಇದೆ. ಅದರಲ್ಲೂ ಒಂದೊಂದು ದಿನ ಕ್ಷಣ ಕಳೀತಾ ಹೋದಷ್ಟು ಸಮಯ ಕಡಿಮೆ ಆಗ್ತಾ ಹೋಗುತ್ತೆ. ಇದು ನಮ್ಮ ಅಂತಿಮ ಜನ್ಮ. ಫಿರ್ ಹಮ್ ಸ್ವರ್ಗ ಮೇ ಹೋಂಗೆ. ಮತ್ತೆ ನಾವು ಸ್ವರ್ಗದಲ್ಲಿರ್ತೀವಿ. ಇದು ದುಃಖಧಾಮ, ಮತ್ತೆ ಅದು ಸುಖಧಾಮ. ಅದು ಸುಖಧಾಮಕ್ಕೆ ಹೋಗ್ತೀರಿ. ಬನ್ನೆ ಮೇ ಟೈಮ್ ತೋ ಲಗ್ತಾ ಹೇನ. ನೋಡಿ, ಇಂಥ ಕಲಿಯುಗಿ ದುಃಖಧಾಮ, ದುಃಖದ ಜಗತ್ತು ಎಷ್ಟು ವಿಶಾಲವಾಗಿದೆ. ಇದು ಸುಖಧಾಮ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ. ವಿನಾಶ್ ಚೋಟಾ ತೊಡಿ ಹೇ. ಈ ವಿನಾಶ ಏನು ಚಿಕ್ಕದ? ಈಗ ಒಂದ್ ಮನೆ ಬಿದ್ರೆ ಮನೆ ಕಟ್ಟಕ್ಕೆ ಎಷ್ಟೊಂದು ಟೈಮ್ ತಗೊಳುತ್ತೆ. ಈ ಇಡೀ ಜಗತ್ತಿನ ವಿನಾಶ ಏನ್ ಚಿಕ್ಕ ಮಾತಾ? जैसे नया घर बनता फिर नए घर की याद आती वह हद की बात उसमें कोई संबंध आदि थोड़ी बदल जाते हैं. ಈಗ ಹೊಸ ಮನೆ ಆಗುತ್ತೆ ಅಂದ್ರೆ ಹೊಸ ಮನೆ ನೆನಪಿರುತ್ತಲ್ವಾ, ಅದು ಹದ್ದಿನ ಮಾತು. ಅಂದ್ರೆ ಲಿಮಿಟ್ ಆಗಿದೆ. ಈಗ ಎಷ್ಟು ದೊಡ್ಡ ಮನೆ ಅಂದ್ರೆ ಅದಕ್ಕೊಂದು ಅಳತೆ ಇದೆ. ಆದ್ರೆ ಇದು ಇಡೀ ವಿಶ್ವದ ಮಾತು. ನಾವು ಹೇಳ್ತಾರೆ ಉಸ್ಮೆ ಕೊಯ್ ಸಂಬಂಧ ಆದಿ ತೊಡಿ ಬದಲ್ ಜಾತೆ ಹೇ. ಈಗ ಮನೆ ಚೇಂಜ್ ಮಾಡಿದ್ರು ಹಳೇದ್ರಿಂದ ಹೊಸದಕ್ಕೆ ಹೋಗ್ತಾರೆ, ಅದೇ ಸಂಬಂಧಗಳು ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾರೆ. ಆದ್ರೆ ಇಲ್ಲಿ ಇಡೀ ಜಗತ್ತು ಪರಿವರ್ತನೆ ಆಗತ್ತೆ, ಜೊತೆಗೆ ಸಂಬಂಧಗಳು ಹೊಸದಲ್ಲಿ. ಇಲ್ಲಿದ್ ಯಾವ ಸಂಬಂಧ ಅಲ್ಲಿಗೆ ಬರಲ್ಲಲ್ಲ ಸತ್ಯುಗಕ್ಕೆ. ಬಾಬಾ ಹೇಳ್ತಾರೆ ಎಲ್ಲವೂ ಪರಿವರ್ತನೆ ಆಗತ್ತೆ. ಮಕ್ಕಳ ಈ ಹಳೆ ಜಗತ್ತು ಪರಿವರ್ತನೆ ಆಗಿ ಮತ್ತೆ ಹೊಸದಾಗತ್ತೆ. ಫಿರ್ ಜೋ ಅಚ್ಚಿ ರೀತಿ ಪಡೆಂಗೆ ವ ರಾಜಾಯಿ ಕುಲ್ ಮೇ ಆಯಂಗೆ. ಯಾರು ಈ ವಿದ್ಯೆಯನ್ನ ಚೆನ್ನಾಗಿ ಓದ್ತಾರೋ ಅವರು ರಾಜಕುಲದಲ್ಲಿ ಬರ್ತಾರೆ, ಇಲ್ಲ ಪ್ರಜೆಗಳಾಗಿ ಹೋಗ್ತಾರೆ. ಮಕ್ಕಳಿಗೆ ಬಹಳ ಖುಷಿ ಇರ್ಬೇಕು. ಬಾಬಾ ಹೇಳ್ತಾರೆ ನೀವು 50-60 ಜನ್ಮ ತುಂಬಾ ಸುಖವಾಗಿರ್ತೀರ. ದುಃಖದ ಪರಿವೆ ಇಲ್ಲದೆ ಇರೋಷ್ಟು ಸುಖವಾಗಿರ್ತೀರ. ದ್ವಾಪರ ಯುಗದಲ್ಲೂ ನಿಮ್ಮ ಹತ್ರ ಎಷ್ಟೊಂದು ಸಂಪತ್ತಿತ್ತು. ದುಃಖ ತೋ ಬಾದ್ ಮೇ ಹೋತಾ ಹೈ. ದುಃಖ ಅಂತೂ ನಂತರ ಲೇಟ್ ಆಗಿ ಕಲಿಯುಗದ ಕೊನೆಯಲ್ಲಿ ದುಃಖ ಆಗುತ್ತೆ. ರಾಜರು ಯಾವಾಗ ಪರಸ್ಪರ ಒಡೆದಾಡ್ತಾರೆ, ಜಗಳ ಮಾಡ್ತಾರೆ, ಅವರಲ್ಲಿ ಯಾವಾಗ ಬಿರುಕು ಬಿಡುತ್ತಲ್ಲ, ರಾಜ್ಯಗಳ ವಿಭಜನೆ ಆಗ್ತಾ ಹೋಗುತ್ತೋ ಅಲ್ಲಿಂದ ದುಃಖ ಶುರು ಆಗುತ್ತೆ. ಪೆಹಲೆ ತೋ ಅನಾಜಾದಿ ಬಿ ಬಹುತ್ ಸಸ್ತೆ ಹೋತೆ ಹೇ. ಮೊದಲೆಲ್ಲ ದವಸ ಧಾನ್ಯಗಳು ಬಹಳ ಸಸ್ತ ಇತ್ತು. ಫೆಮನ್ ಆದಿ ಬಿ ಬಾದ್ ಮೇ ಪಡ್ತಿ ತುಮಾರೆ ಪಾಸ್ ಬಹುತ್ ಧನ್ ರೇತಾ ಹೇ. ಬರಗಾಲ ಎಲ್ಲ ಬಂದಿದ್ದು ಇವಾಗ ಕಲಿಯುಗದ ಕೊನೆಯಲ್ಲಿ. ಆದ್ರೆ ಬಾಬಾ ಹೇಳ್ತಾರೆ ನಿಮ್ಮ ಹತ್ರ ಅಪಾರವಾದ ಶ್ರೀಮಂತಿಕೆ ಇತ್ತು. ಸತೋ ಪ್ರಧಾನರಿಂದ ತಮೋ ಪ್ರಧಾನರು ನಿಧಾನವಾಗಿ ಆಗ್ತೀರಿ. ಒಂದೇ ಸಲ ಕೆಳಗಿಳಿಯಲ್ಲ. ಈಗ ಹುಟ್ಟಿದ ತಕ್ಷಣನೇ 60 ವರ್ಷ ಆಗ್ಬಿಡುತ್ತಾ? ಟೈಮ್ ಹಿಡಿಸುತ್ತಲ್ಲ. ಬಾಬಾ ಹೇಳ್ತಾರೆ ಹಂಗೆ ಸತೋ ಪ್ರಧಾನದಿಂದ ತಮೋ ಪ್ರಧಾನರು ನಿಧಾನವಾಗಿ ಆಗ್ತೀರಿ. तो बच्चों को अंदर में बहुत खुशी रहनी चाहिए. ನಿಮ್ಮ ಮಕ್ಕಳಿಗೆ ಒಳಗಡೆ ತುಂಬಾ ಖುಷಿ ಇರಬೇಕು. खुद को ही खुशी नहीं होगी, शांति नहीं होगी, विश्व में शांति क्या स्थापन करेंगे. ಬಾಬಾ ಹೇಳ್ತಾರೆ ತನಗೆ ಖುಷಿ ಇಲ್ಲದೆ ಇರೋರು, ತನಗೆ ಶಾಂತಿ ಇಲ್ಲದೆ ಇರೋರು ಇನ್ ವಿಶ್ವ ಶಾಂತಿಯನ್ನ ಹೆಂಗ್ ಸ್ಥಾಪನೆ ಮಾಡಕ್ಕಾಗುತ್ತೆ? ಬಹಳಷ್ಟು ಮಕ್ಕಳ ಬುದ್ಧಿಯಲ್ಲಿ ಅಶಾಂತಿ ಇರುತ್ತೆ. ಬಾಬೋರ್ ಬಂದಿದರೆ ಶಾಂತಿಯ ವರದಾನವನ್ನ ಕೊಡ್ಲಿಕ್ಕೆ. कहते हैं मुझे याद करो तो तमो प्रधान बनने के कारण जो आत्मा अशांत हो पड़ी तो याद से सतो प्रधान शांत बन जाएगी. ಬಾಬೋರ್ ಹೇಳೋದು ಮಕ್ಕಳೇ ಕೇವಲ ನನ್ನೊಬ್ಬನ ನೆನ್ಪು ಮಾಡಿ. ಈಗ ತಮೋ ಪ್ರಧಾನರಾಗಿರೋ ಕಾರಣ ಆತ್ಮಕ್ಕೆ ಅಶಾಂತಿಯಾಗಿದೆ. ಮತ್ತೆ ನನ್ನ ನೆನಪಿಂದ ಸತೋ ಪ್ರಧಾನ ಶಾಂತರಾಗ್ತಿರಿ. ಆದ್ರೆ ಬಚ್ಚೋನ್ ಸೆ ಯಾದ್ ಕಿ ಮೆಹನತ್ ಪೋಂಚ್ತಿ ಹಿ ನಹಿ. ಆದ್ರೆ ಮಕ್ಕಳು ಅಷ್ಟೊಂದು ಬಾಬೋರ ನೆನಪಲ್ಲಿರೋ ಪ್ರಯತ್ನ ಬಾಬೋರಿಗೆ ತಲುಪೋದೇ ಇಲ್ಲ. ನೆನಪು ಮಾಡದೇ ಇರೋ ಕಾರಣ ಮತ್ತೆ ಮಾಯೆಯ ಬಿರುಗಾಳಿ ಬರುತ್ತೆ. ಯಾದ್ ಮೇ ರೇಕರ್ ಪೂರಾ ಪಾವನ್ ನಹಿ ಬನೆಂಗೆ ತೋ ಸಜಾ ಖಾನಿ ಪಡೇಗಿ. ಬಾಬೋರ ನೆನಪಲ್ಲಿದ್ದೋ ಪೂರ್ಣ ಪಾವನ ಆಗ್ಲಿಲ್ಲ ಅಂದ್ರೆ ಮತ್ತೆ ಶಿಕ್ಷೆ ಪಡಿಬೇಕಾಗುತ್ತೆ, ಪದವಿ ಭ್ರಷ್ಟರಾಗ್ತೀರಿ. ऐसा नहीं समझना चाहिए स्वर्ग में तो जाएंगे ना. ಈ ತರ ತುಂಬಾ
ಸಾಧಾರಣವಾದ ಯೋಚನೆ ಮಾಡಬಾರ್ದು. ನಾವು ಸ್ವರ್ಗಕ್ಕಂತೂ ಹೋಗ್ತೀವಲ್ಲ ಅಷ್ಟೇ ಸಾಕು, ಅಲ್ಲಿ ಏನಾದ್ರೂ ಆದ್ರೆ ಏನಂತೆ, ಅಲ್ಲೇನ್ ದುಃಖ ಇರಲ್ಲ, ರೋಗ ಇರಲ್ಲ, ಚಿಂತೆ ಇರಲ್ಲ, ಅಂದ್ಮೇಲೆ ಏನೋ ಒಂದ್ ಪದವಿ ಸಿಕ್ಕಿದ್ರೆ ಸಾಕು, ಈ ತರ ಸಂಕಲ್ಪ ಮಾಡಬೇಡಿ. ಅರೆ ಮಾರ್ ಖಾಕರ್ ಪಾಯಿ ಪೈಸೆ ಕಾ ಸುಖ ಪಾನಾ ये कोई अच्छा है क्या? ಚೆನ್ನಾಗಿ ಪೆಟ್ಟು ಕೊಟ್ಟು ಒಂದ್ ತುಂಡು ರೊಟ್ಟಿ ಕೊಡೋದು ಚೆನ್ನಾಗಿರುತ್ತೇನೋ? ಅಂದ್ರೆ ಚೆನ್ನಾಗಿ ಶಿಕ್ಷೆ ಅನುಭವಿಸಿ ಒಂದು ಕನಿಷ್ಠವಾದ ಪದವಿ ಪಡ್ಕೊಳ್ಳೋದು ಏನ್ ಶೋಭಿಸುತ್ತೆ? ಮನುಷ್ಯ ऊंच पद के लिए कितना पुरुषार्थ करते हैं. ಜಗತ್ತಲ್ಲಿ ಮನುಷ್ಯರು ಉನ್ನತ ಪದವಿ ಪಡ್ಕೊಳ್ಳೋಕೆ ಎಷ್ಟೊಂದು ಪುರುಷಾರ್ಥ ಮಾಡ್ತಾರೆ. ಈ ತರ ಯಾರು ಹೇಳಲ್ಲ, ಅಯ್ಯೋ ಏನ್ ಸಿಕ್ತೋ ಸಾಕು ಬಿಡಿ ಅಂತ. ನೋಡಿ, ಪುರುಷಾರ್ಥ ಮಾಡೋರು ಯಾವತ್ತು ಏನ್ ಸಿಕ್ತೋ ಅಷ್ಟೇ ಸಾಕು ಅಂತ ಹೇಳಲ್ಲ, ಪಡೆದಷ್ಟು ಇನ್ನೂ ಪಡೆಯೋಣ, ಇನ್ನೂ ಪ್ರಯತ್ನ ಮಾಡ್ತಾ ಇರ್ತಾರೆ ಉನ್ನತ ಪದವಿಗೆ ಹೋಗ್ಲಿಕ್ಕೆ. ಅಸಾ ಕೊಯ್ ನೈ ಹೋಗಾ ಜೋ ಪುರುಷಾರ್ಥ ನಹಿ ಕರೇಗ. ಈ ತರ ಯಾರು ಇರಲ್ಲ ಪ್ರಯತ್ನ ಮಾಡದೇ ಇರೋರು. ಭೀಕ್ ಮಾಂಗನೆ ವಾಲೆ ಫಕೀರ್ ಲೋಗ್ ಭಿ ಅಪ್ನೆ ಪಾಸ್ ಪೈಸೆ ಇಕ್ಕಟ್ಟೆ ಕರ್ತೆ ಹೇ. ಭಿಕ್ಷೆ ಬೇಡುವಂತ ಫಕೀರರು ಕೂಡ, ಭಿಕ್ಷುಕರು ಕೂಡ ತಮ್ಮ ಹತ್ರ ಹಣ ಕೂಡಿಟ್ಕೊಂಡಿರ್ತಾರೆ. पैसे के तो सभी भूखे होते हैं, पैसे से हर बात का सुख होता है. ಹಣದ ಹಸಿವು ಮನುಷ್ಯರಿಗೆ ನೋಡಿ, ಅದಕ್ಕೆ ತಾನೇ ಇವತ್ತು ಜಗತ್ತಲ್ಲಿ ಹಣದ ಹಸಿವು ಎಷ್ಟು ಹಸಿವಿದೆಯೋ ಅಷ್ಟು ಎಲ್ಲದನ್ನು ತಗೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಭ್ರಷ್ಟಾಚಾರ, ಮೋಸ, ಕಲಬೆರಕೆ, ವಂಚನೆ, ಇವೆಲ್ಲ ಯಾಕೆ ಮಾಡ್ತಾರೆ? ಹಣದ ಹಸಿವು. ನಾವೇ ಹೇಳ್ತಾರೆ, ಏಕೆಂದ್ರೆ ಹಣದಿಂದನೇ ಎಲ್ಲಾ ಮಾತಿನ ಸುಖ ಇದೆ. ಈ ಮಕ್ಕಳಿಗೆ ಗೊತ್ತಿದೆ. बाबा से अतः धन लेते, पुरुषार्थ कम करेंगे तो धन भी कम मिलेगा. ನಿಮಗೆ ಗೊತ್ತಿದೆ, ಬಾಬೋರ್ ನಮ್ಗೆ ಅಪಾರವಾದ ಸಂಪತ್ತನ್ನು ಕೊಡ್ತಾರೆ, ಆದ್ರೆ ನೀವು ಕಮ್ಮಿ ಪುರುಷಾರ್ಥ ಮಾಡಿದ್ರೆ ಪ್ರಾಪ್ತಿನೂ ಕಮ್ಮಿ ಸಿಗುತ್ತೆ. ಬಾಬೋರಂತೂ ಎಲ್ಲ ಸಂಪತ್ತನ್ನು ಕೊಡೋ ದಾತ ಅವರು. कहते भी है धन है तो अमेरिका आदि का चक्र लगाओ. तुम जितना बाप को याद करेंगे और सर्विस करेंगे उतना सुख पाएंगे. ನಾವೇ ಹೇಳೋದು, ನಿಮ್ಮ ಹತ್ರ ತುಂಬಾ ದುಡ್ಡಿದೆಯಾ, ಎಲ್ಲಾದ್ರೂ ಟೂರ್ ಮಾಡ್ಬೇಕಾ, ಹೋಗಿ ಮಾಡ್ಕೊಂಬನ್ನಿ. ಆದ್ರೆ ಎಷ್ಟು ಬಾಬೋರ ನೆನಪಲ್ಲಿರ್ತೀರೋ, ಎಷ್ಟು ಬಾಬೋರ ಸೇವೆ ಮಾಡ್ತಿರೋ ಅಷ್ಟು ಸುಖ ಪಡಿತೀರಿ. ಕೆಲವರಿಗೆ ತಾನು ಈ ತರ ಅಲ್ಲಿ ಇಲ್ಲಿ ಸುತ್ತಿ ಮಜಾ ಮಾಡಿ ಖುಷಿ ಪಡೋದು ಇದನ್ನೇ ತಿಳ್ಕೊತಾರೆ. ವಾಸ್ತವಿಕವಾಗಿ ಹೋಗಿ ಬೇಡ ಅಂತ ಹೇಳಲ್ಲ, ಆದ್ರೆ ಎಷ್ಟು ಬಾಬೋರ್ ನೆನಪಲ್ಲಿರ್ತೀರಿ, ಎಷ್ಟು ಬಾಬೋರ ಸೇವೆಯಲ್ಲಿ ಉಪಯೋಗಿಸ್ತೀರೋ ಅಷ್ಟು ಸುಖ ಪಡಿತೀರಿ. ಬಾಬಾ ಪ್ರತಿ ಒಂದು ಮಾತಲ್ಲೂ ಪುರುಷಾರ್ಥ ಮಾಡಿಸ್ತಾರೆ ಉನ್ನತ ಮಾಡ್ಲಿಕ್ಕೆ. ಸಮಸ್ತೆ ಹೇ ಬಚ್ಚೆ ನಾಮ್ ಬಾಲಾ ಕರೆಂಗೆ ಹಮಾರೆ ಕುಲ್ ಕಾ, ತುಮ್ ಬಚ್ಚೋಂ ಕೋ ಭಿ ಈಶ್ವರೀಯ ಕುಲ್ ಕಾ ಬಾಪ್ ಕಾ ನಾಮ್ ಬಾಲಾ ಕರ್ನಾ ಹೈ. ಬಾಬೋರ್ ಏನ್ ವಿಚಾರ ಮಾಡ್ತಾರೆ, ಮಕ್ಕಳು ನನ್ನ ಹೆಸರನ್ನ, ಈ ಕುಲದ ಹೆಸರನ್ನ ಪ್ರಸಿದ್ಧಿ ಮಾಡ್ತಾರೆ, ಏಕೆಂದ್ರೆ ಇದು ಈಶ್ವರೀಯ ಕುಲ. ಇದ್ರಲ್ಲಿ ಬಾಬೋರ್ ಹೆಸರು ಪ್ರಸಿದ್ಧಿ ಮಾಡ್ಬೇಕಲ್ಲ, ಏಕೆಂದ್ರೆ ಶಿವಬಾಬೋರೇ ತಂದೆ, ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಶ್ರೇಷ್ಠ ಅತಿ ಶ್ರೇಷ್ಠ ಸತ್ಯ ಸದ್ಗುರು ಬಾಬೋರ್. ये भी समझाया कि गुरु एक ही होता है, दूसरा न कोई. ಇದು ಗೊತ್ತಿದೆ ಎಲ್ಲರಿಗೂ, ಗುರು ಅಂದ್ರೆ ಒಬ್ರೇನೆ, ಮತ್ತೊಬ್ರು ಯಾರು ಇಲ್ಲ ಅಂತ. ಆದ್ರೂ ಮನುಷ್ಯರೇನ್ ತಿಳ್ಕೊಂಡಿದ್ದಾರೆ, ದೇಹಧಾರಿ ವೇಷಧಾರಿ ಗುರುಗಳನ್ನ ಗುರುಗಳು ಅಂತ ತಿಳ್ಕೊತಾರೆ. ಆದ್ರೆ ಸರ್ವರಿಗೂ ಸದ್ಗತಿ ದಾತ ಒಬ್ರೇನೆ, ಇದು ನಿಮ್ ಮಕ್ಕಳಿಗೆ ಗೊತ್ತಿದೆ. ಅಭಿ ತುಮ್ ಪಾರಸ್ ಬುದ್ಧಿ ಬನ್ ರಹೆ ಹೋ, ಪಾರಸ್ಪುರಿಕೆ ಪಾರಸ್ನಾಥ್ ರಾಜಾ ರಾಣಿ ಬಂತೆ ಹೋ. ಈಗ ನಿಮಗೆ ಗೊತ್ತಿದೆ, ನಾವು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವ್ರು ಆಗ್ತಾ ಇದೀವಿ. ಪಾರಸ ಬುದ್ಧಿಯವರಾದ್ಮೇಲೆ ಎಲ್ಲಿಗೆ ಹೋಗ್ತೀವಿ? ಪಾರಸನಾಥ್, ರಾಜಾ ರಾಣಿ ಆಗ್ತೀರಿ. ಮಕ್ಕಳು ಎಷ್ಟು ಸಹಜ ಮಾತು. ಭಾರತ ಗೋಲ್ಡನ್ ಏಜ್ ಇತ್ತು, ಆಗ ವಿಶ್ವದಲ್ಲಿ ಶಾಂತಿ ಹೇಗಿತ್ತು? ಈ ಲಕ್ಷ್ಮೀನಾರಾಯಣರ ಚಿತ್ರದಲ್ಲಿ ತೋರಿಸಿ ಇದನ್ನ ತಿಳಿಸ್ಕೊಡ್ಬೋದು. ಹೆವೆನ್ ಅಂದ್ರೆ ಅಲ್ಲಿ ಶಾಂತಿ ಇದೆ, ಇದಂತೂ ಈಗ ಹೆಲ್ಲಿದು, ನರಕ ಇದು. ಇದರಲ್ಲಿ ಅಶಾಂತಿ ಇದೆ. ಹೆವೆನ್ ಅಲ್ಲಿ ಲಕ್ಷ್ಮೀ ನಾರಾಯಣರು ಇರ್ತಾರೆ, ಶ್ರೀಕೃಷ್ಣನಿಗೂ ಲಾರ್ಡ್ ಕೃಷ್ಣ ಅಂತಾರೆ. ಶಿವಬಾಬಾವರಿಗೆ ಗಾಡ್ ಶಿವ ಅಂತಾರೆ, ಕೃಷ್ಣನಿಗೆ ಲಾರ್ಡ್ ಕೃಷ್ಣ ಅಂತ ಹೇಳ್ತಾರೆ.
कृष्ण भगवान भी कहते हैं, अब लाड तो बहुत है, जिनके पास लैंड जास्ती होती है उनको भी कहते लैंड लार्ड. ಶ್ರೀ ಕೃಷ್ಣನಿಗೂ ಭಗವಂತ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಲಾರ್ಡ್ಗಳಂತೂ ತುಂಬಾ ಜನ ಇದ್ದಾರೆ. ಯಾಕೆಂದ್ರೆ ಯಾರ ಹತ್ರ ತುಂಬಾ ಲ್ಯಾಂಡ್ ಇದೆ ಅವರಿಗೆ ಲ್ಯಾಂಡ್ ಲಾರ್ಡ್ ಅಂತ ಹೇಳ್ತಾರಲ್ವಾ. ಶ್ರೀ ಕೃಷ್ಣ ಅಂತೂ ವಿಶ್ವದ ರಾಜ್ಕುಮಾರ. ಯಾವಾಗ ವಿಶ್ವದಲ್ಲಿ ಶಾಂತಿ ಇತ್ತು ಇದು ಯಾರಿಗೂ ಗೊತ್ತಿಲ್ಲ. ರಾಧೆ ಕೃಷ್ಣರೇ ಲಕ್ಷ್ಮೀ ನಾರಾಯಣರಾಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಾಲ್ಯದಲ್ಲಿ ರಾಧೆ ಕೃಷ್ಣ, ಸ್ವಯಂವರ ಆದ್ಮೇಲೆ ಹೆಸರು ಚೇಂಜ್ ಆಗುತ್ತೆ, ಅವ್ರು ಬೇರೆ ಇವ್ರು ಬೇರೆ ಅಲ್ಲ. तुम्हारे लिए लोग कितनी बातें बनाते, हंगामा मचाते, कहते हैं तो भाई बहन बनाते हैं. समझाया जाता प्रजापिता ब्रह्मा के मुख वंशावली ब्राह्मण, जिसके लिए गाते हैं ಬ್ರಾಹ್ಮಣ್ ದೇವಿ ದೇವತಾಯ ನಮಃ. ಬಾಬಾ ಹೇಳ್ತಾರೆ ನಿಮ್ ಬಗ್ಗೆ ಮನುಷ್ಯರು ಎಷ್ಟೊಂದು ಮಾತುಗಳನ್ನ ಕತೆಗಳನ್ನ ಕಟ್ಟಿಟ್ಬಿಟ್ಟಿದ್ದಾರೆ, ಎಷ್ಟೊಂದು ಗಲಾಟೆ ಘರ್ಷಣೆಗಳನ್ನ ಮಾಡ್ತಾರೆ. ಹೇಳ್ತಾರೆ ಅಲ್ಲಿಗೆ ಹೋದ್ರೆ ಸಹೋದರ ಸಹೋದರಿಯನ್ನಾಗಿ ಮಾಡ್ತಾರೆ ಅಂತ. ಬಾಬಾ ಹೇಳ್ತಾರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಮುಖ ವಂಶಾವಳಿಗಳು ನೀವು ಬ್ರಾಹ್ಮಣರು. ಬಾಬಾ ಹೇಳ್ತಾರೆ ಯಾರ ಬಗ್ಗೆನೇ ಭಕ್ತರು ಮಹಿಮೆ ಮಾಡ್ತಾರೆ, ಬ್ರಾಹ್ಮಣ ದೇವಿ ದೇವತಾಯ ನಮಃ, ಬ್ರಾಹ್ಮಣರಿಗೆ ನಮಸ್ತೆ ಮಾಡ್ತಾರೆ. क्योंकि वह सच्चे भाई बहन है, पवित्र रहते हैं, तो पवित्र की क्यों नहीं इज्जत करेंगे. कन्या पवित्र है तो उनके भी पांव पड़ते हैं. ಬ್ರಾಹ್ಮಣರಂದ್ರೆ ಅವರಿಗೆ ನಮಸ್ತೆ ಮಾಡ್ತಾರೆ. ಅವರೇ ಪರಸ್ಪರ ಸಹೋದರ ಸಹೋದರಿಯರು. ಅಂದ್ರೆ ಬಾಬಾ ಹೇಳುದು ನೀವು ಬ್ರಾಹ್ಮಣ ಮಕ್ಕಳೇ ಸಹೋದರ ಸಹೋದರಿಯರು, ಪವಿತ್ರವಾಗಿರ್ತೀರಿ. ಪವಿತ್ರತೆ ಇಲ್ಲ ಅಂದ್ರೆ ಗೌರವ ಎಲ್ಲಿರುತ್ತೆ ನೋಡಿ. ಪವಿತ್ರ ದೇವತೆಗಳಿಗೆ ಎಷ್ಟೊಂದು ಗೌರವ ಮಾನ್ಯತೆ ಪೂಜೆ ಎಲ್ಲ ಆಗುತ್ತೆ. ಕನ್ಯೆನೂ ಪವಿತ್ರವಾಗಿರ್ತಾರೆ, ಅದಕ್ಕೆ ಕನ್ಯೆಗೂ ದೇವತೆ ತರ ಶೃಂಗಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. बाहर का विजिटर आएगा वह भी कन्या को नमन करेगा. इस समय कन्या का इतना मान क्यों हुआ है. ಬಾಬಾ ಹೇಳ್ತಾರೆ ಹೊರಗಡೆಯಿಂದ ವಿಸಿಟರ್ಸ್ ಬಂದ್ರೂ ಕೂಡ ಕನ್ಯರಿಗೆ ಎಷ್ಟೊಂದು ಮಾನ್ಯತೆ ಇದೆ. ಕನ್ಯರಿಗೆ ನಮಸ್ಕಾರ ಮಾಡ್ತಾರೆ. ಈ ಸಮಯದಲ್ಲಿ ಕನ್ಯರಿಗೆ ಇಷ್ಟೊಂದು ಮಾನ್ಯತೆ ಯಾಕೆ ನೋಡಿ. ನವರಾತ್ರಿಯಲ್ಲೂ ಕನ್ಯರದೇ ಪೂಜೆ ಮಾಡ್ತಾರೆ, ಕನ್ಯರನ್ನ ಕೂಡಿಸಿ ಚೈತನ್ಯ ದೇವಿ ರೂಪದಲ್ಲಿ ನೋಡ್ತಾರೆ. ಇಷ್ಟೊಂದು ಮಾನ್ಯತೆ ಎಲ್ಲಿಂದ ಬಂತು. ಏಕೆಂದ್ರೆ ನೀವು ಬ್ರಹ್ಮ ಕುಮಾರ ಕುಮಾರಿಯರಿದ್ದೀರಲ್ವಾ, ಪವಿತ್ರರು ಅಂದ್ರೆ ಪೂಜ್ಯರು. मेजॉरिटी तुम कन्याओं की है. शिव शक्ति पांडव सेना गाई हुई है, इसमें मेल भी है. मेजॉरिटी माताओं की है, इसलिए गाया जाता है. ಬಾಬಾ ಹೇಳ್ತಾರೆ ಮೆಜಾರಿಟಿ ಕನ್ಯರ್ದಿದೆ. ಇದು ಸೈನ್ಯ ಯಾವುದು, ಶಿವಶಕ್ತಿ ಪಾಂಡವ ಸೈನ್ಯ ಗಾಯನ ಇದೆ. ಇದರಲ್ಲಿ ಅಣ್ಣಂದಿರು ಇದ್ದಾರೆ, ಅಕ್ಕಂದಿರು ಇದ್ದಾರೆ, ಆದ್ರೆ ಸಂಖ್ಯೆ ಜಾಸ್ತಿ ಇರೋದು ಮಹಿಳೆಯರದು, ಮಾತೆಯರದು. ಆದ್ದರಿಂದ ಗಾಯನ ಇದೆ. तो जो अच्छी रीति पढ़ते व ऊंच बनते. अभी तुम सारे वर्ल्ड की हिस्ट्री ಜಾಗ್ರಫಿ ಜಾನ್ ಗಯೇ ಹೋ. ಯಾರಿ ವಿದ್ಯೆ ಚೆನ್ನಾಗಿ ಓದ್ತೀರಿ ಅವರು ಉನ್ನತವಾದ ಪದವಿಯನ್ನ ಪಡ್ಕೊಳ್ತೀರಿ. ಈಗ ಇಡೀ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಈ ಚಕ್ರದ ಬಗ್ಗೆ ತಿಳಿಸ್ಕೊಡೋದನ್ನು ಬಹಳ ಸಹಜ. ಭಾರತ ಪಾರಸಪುರಿ ಇತ್ತು, ಈಗ ಅದೇನೆ ಪತ್ತರ್ಪುರಿ ಆಗಿದೆ. ಈಗ ಎಲ್ಲರೂ ಪತ್ತರ್ನಾಥ್, ಅವರು ಇವರು ಅಂತಲ್ಲ, ಪ್ರತಿ ಒಂದು ಆತ್ಮನು पत्थरनाथ आಗಿದೆ. बुद्धि ಎಲ್ಲರದು ಕಲ್ಲಾಗಿದೆ. तुम बच्चे इस 84 के चक्र को जानते हो, अभी जाना है. घर को बाप को याद करना है. ಬಾಬಾ ಹೇಳೋದು ನಿಮ್ಮ 84 ಜನ್ಮದ ಚಕ್ರವನ್ನ ತಿಳ್ಕೊಂಡಿದ್ದೀರಿ, ಈಗ ಚೆನ್ನಾಗಿ ತಿಳ್ಕೋಬೇಕು ಕೂಡ. ಬಾಬೋರ್ ನೆನಪು ಮಾಡಿ, ಏಕೆಂದ್ರೆ ಎಲ್ಲ ತಿಳ್ಕೋಬೇಕು, ಮಾಡ್ಬೇಕೇನು ಬಾಬೋರ ನೆನಪು, ಅದರಿಂದನೇ ವಿಕರ್ಮ ವಿನಾಶ ಆಗುತ್ತೆ. परंतु बच्चों से याद की मेहनत पहुंचती नहीं है, क्योंकि अलबेलापन है. आदरे मಕ್ಕಳ ನೆನಪಿಗೋಸ್ಕರ ಪಡೋ ಪರಿಶ್ರಮ ನನ್ನ ಹತ್ರ ತಲುಪೋದೇ ಇಲ್ಲ. ಅಂದ್ರೆ
ಅಷ್ಟೊಂದು ಪರಿಶ್ರಮ ಪಡೋದೇ ಇಲ್ಲ. ಏಕೆಂದ್ರೆ ಎಲ್ಲರೂ ಹುಡುಗಾಟಿಕೆಯಲ್ಲಿದ್ದಾರೆ. सवेरे उठते नहीं, अगर उठते हैं तो मजा नहीं आता, नींद आने लगती तो फिर सो जाते, ಹೋಪ್ಲೆಸ್ हो जाते हैं. ಏಕೆಂದ್ರೆ ನನ್ನ ನೆನಪಿಂದನೇ ನಿಮ್ಮ ಪಾಪ ಕಟ್ಟಾಗತ್ತೆ, ಬೇರೆ ದಾರಿನೇ ಇಲ್ಲ. ಈ ಮಕ್ಕಳು ಬಾಬೋರ ನೆನಪಲ್ಲಿರೋ ಪರಿಶ್ರಮ ಪಡಬೇಕು, ಹುಡುಗಾಟಿಕೆ ಮಾಡಬಾರ್ದು. ಅನೇಕ ಮಕ್ಕಳು ಬೆಳಗ್ಗೆ ಹೇಳೋದೇ ಇಲ್ಲ, ಅಮೃತ್ ವೇಳೆ ಹೇಳೋದೂ ಇಲ್ಲ. ಎದ್ರೆ ಆ ಮಜಾನೂ ಬರಲ್ಲ. ಯಾಕೆ ಮಜಾ ಬರಲ್ಲ? ನಿದ್ರೆ ಬರುತ್ತೆ. ನಿದ್ರೆ ಬರುತ್ತೆ ಅಂತ ಮತ್ತೆ ಹೋಗಿ ಮಲ್ಕೊಂಡ್ ಬಿಡ್ತಾರೆ. ಬಾಬಾ ಹೇಳ್ತಾರೆ ಹೋಪ್ಲೆಸ್ ಆಯ್ತಲ್ಲ, ಅಂದ್ರೆ ನಾನು ಮಾಡ್ತೀನಿ ಅಂತ ಏನು ಎದ್ದೇಳ್ತಾರೆ ಮಾಡಬೇಕು, ಮಾಡಲ್ಲ, ಸುಮ್ಮನೆ ನಿದ್ರೆ ಮಾಡಿ ಎದ್ದೋಗ್ತಾರೆ. ಬಾಬಾ ಕೇತೆ ಬಚ್ಚೆ ಯುದ್ಧ ಕಾ ಮೈದಾನ್ ಹೇನಾ, ಇಸ್ಮೇ ಹೋಪ್ಲೆಸ್ ನಹಿ ಹೋನಾ ಚಾಹಿಯೆ. ಆದ್ರೆ ಬಾಬಾ ಅವ್ರು ಹೇಳೋದೇನು, ಮಕ್ಕಳೇ ಇದು ಯುದ್ಧದ ಮೈದಾನ, ಇದರಲ್ಲಿ ಹೋಪ್ಲೆಸ್ ಆಗಬೇಡಿ. ಏಕೆಂದ್ರೆ ನಿದ್ರೆ ಜೊತೆ, ಮಾಯೆ ಜೊತೆ, ಬಲಹೀನತೆ ಜೊತೆ ಎಲ್ಲರ ಜೊತೆ ಯುದ್ಧ ಮಾಡೇ ಗೆಲ್ಬೇಕು. ಬಾಬೋರ ನೆನಪಿನ ಬಲದಿಂದನೇ ಮಾಯೆ ಮೇಲೆ ವಿಜಯ ಪಡ್ಕೋಬೇಕು. इसमें मेहनत करनी चाहिए. बहुत अच्छे अच्छे बच्चे जो यथार्थ रीति याद नहीं करते, चार्ट रखने से घाटे फायदे का पता पड़ जाता है. ಬಾಬೋರ ನೆನಪಿನ ಬಲದಿಂದನೇ ಮಾಯೆ ಮೇಲೆ ವಿಜಯ ಪಡ್ಕೊಳ್ಬೇಕು. ಅದಕ್ಕೆ ಪರಿಶ್ರಮನೂ ಪಡಬೇಕಾಗತ್ತೆ. ಬಹಳಷ್ಟು ಮಕ್ಕಳು, ಒಳ್ಳೊಳ್ಳೆ ಮಕ್ಕಳು ಯಥಾರ್ಥ ರೀತಿ ಬಾಬೋರ್ ನೆನಪು ಮಾಡಲ್ಲ. ಚಾರ್ಟ್ ಇಟ್ಕೋಬೇಕು, ಲಾಭ ನಷ್ಟ ಗೊತ್ತಾಗ್ಬೇಕು ನಿಮ್ಗೆ. ಚಾರ್ಟಲ್ಲಿ ಲಾಭ ನಷ್ಟ ಗೊತ್ತಾದ್ರೇನೆ ಲಾಭ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇದ್ರಲ್ಲಿ ತುಂಬಾ ಪರಿಶ್ರಮ ಇದೆ. ಯಾವುದ್ರಲ್ಲಿ? ಬಾಬೋರ ನೆನಪಲ್ಲಿ ಇರೋದ್ರಲ್ಲಿ. बहुत सेंटर्स में झूठे भी आकर बैठते, विक्रम करते रहते बहुत. बाप के डायरेक्शन पर अमल न करने से बहुत नुकसान कर देते हैं. ಬಾಬಾ ಹೇಳ್ತಾರೆ ಬಹಳಷ್ಟು ಸೆಂಟರ್ಸ್ ಅಲ್ಲಿ ಜೂಟೆ ಬಿ ಹಾಕರ್ ಬೈಟ್ತೆ ಹೇ, ಅಂದ್ರೆ ಡೂಪ್ಲಿಕೇಟ್, ಒರಿಜಿನಲ್ ಅಲ್ಲ. ಬಾಬೋರ್ ಬಗ್ಗೆ ನಿಶ್ಚಯ ಆಗ್ಲಿ, ನಿಯಮ ಆಗ್ಲಿ, ಧಾರಣೆ ಆಗ್ಲಿ ಆತರ ಎಲ್ಲ ಇರಲ್ಲ. ಸುಮ್ಮನೆ ಬಂದು ಕೂತ್ಕೊಳ್ತಾರೆ. ಅಷ್ಟೇ ಅಲ್ಲ, ವಿಕರ್ಮನೂ ಮಾಡ್ತಾರೆ. ಅದಕ್ಕೆ ಬಾಬೋರ ಡೈರೆಕ್ಷನ್, ನನ್ನ ಡೈರೆಕ್ಷನ್ ಅನ್ನು ಸಾಕಾರದಲ್ಲಿ ತನ್ನಿ, ಅಂದ್ರೆ ಪ್ರಾಕ್ಟಿಕಲ್ ಅಲ್ಲಿ ಮಾಡಿ. ಬಹಳಷ್ಟು ಮಾಡದೆ ಹೋದ್ರೆ ಬಹಳಷ್ಟು ಹಾನಿ ಆಗುತ್ತೆ. ಬಚ್ಚೋಂಕೋ ಪತಾ ತೊಡಿ ಪಡ್ತಾ, ನಿರಾಕಾರ ಕೇತೆ ವ ಸಾಕಾರ. ಯಾರಾದ್ರೂ ಬಾಬೋರ್ ಮಕ್ಕಳಿಗೆ ಇದು ಗೊತ್ತಾಗುತ್ತಾ? ಇದು ಯಾರು ಹೇಳ್ತಿದ್ದಾರೆ, ಈ ಮಹಾವಾಕ್ಯ ಯಾರು ನುಡಿಸ್ತಾ ಇದ್ದಾರೆ ಅಂತ? ನಿರಾಕಾರನ ಅಥವಾ ಸಾಕಾರನ? ಮಕ್ಕಳಿಗೆ ಪದೇ ಪದೇ ಬಾಬೋರ್ ತಿಳಿಸ್ಕೊಡ್ತಾರೆ. ಹಮೇಶಾ ಸಮझो ಶ್ರೀ ಬಾಬಾ ಡೈರೆಕ್ಷನ್ ದೇತೆ ಹೇ तो तुम्हारी बुद्धि वहां लगी रहेगी. ಬಾಬಾ ಹೇಳೋದು ಸದಾ ತಿಳ್ಕೊಳ್ಳಿ. ಯಾರು ಹೇಳ್ತಾರೆ ಬಾಬೋರು ಮಹಾವಾಕ್ಯ? ಶ್ರೀ ಬಾಬೋರು. ಯಾರು ಡೈರೆಕ್ಷನ್ ಕೊಡ್ತಾರೆ? ಶ್ರೀ ಬಾಬೋರ ಡೈರೆಕ್ಷನ್. ಇದೆಲ್ಲ ನಿಮ್ ಬುದ್ಧಿಯಲ್ಲಿ ಇರ್ಬೇಕು. आजकल सगाई होती तो चित्र दिखाते, अखबार में भी डालते कि इनके पास ऐसे ऐसे अच्छे घर का चाहिए. ಬಾಬಾ ಹೇಳ್ತಾರೆ ಕಲಿಯುಗದಲ್ಲಿ ನೋಡಿ, ಯಾವ ನಾಚಿಕೆ ಮರ್ಯಾದೆ ಏನೂ ಇಲ್ಲ. ವಿವಾಹ ಆಗ್ತಾರೆ ಅಂದ್ರೆ ಮೊದಲೇ ಚಿತ್ರ ತೋರಿಸ್ತಾರೆ. ಇವತ್ತು ಪೇಪರಲ್ಲೂ ಹಾಕ್ತಾರೆ, ಇವರು ಇಂಥವ್ರು, ಇವ್ರಿಗೆ ಇಷ್ಟು ವರ್ಷ, ಇಷ್ಟು ದುಡ್ಡಿದೆ, ಇಷ್ಟು ಓದಿದ್ದಾರೆ, ಇಂಥ ಉದ್ಯೋಗದಲ್ಲಿದ್ದಾರೆ, ಇಂಥವರಿಗೆ ವರ ಬೇಕು, ವಧು ಬೇಕು ಅಂತೆಲ್ಲ ಹಾಕ್ತಾರೆ. ದುನಿಯಾ ಕಾ ಕ್ಯಾ ಹಲ್ ಹೋ ಗಯಾ ಹೈ, ಕ್ಯಾ ಹೋನೆ ಕಾ ಹೈ, ತುಮ್ ಬಚ್ಚೆ ಜಾನ್ತೆ ಹೋ, ಅನೇಕ ಪ್ರಕಾರ ಕಿ ಮತೆ ಹೈ. ಇಂಥ ಮನೆಯವ್ರು ಬೇಕು, ಇಂಥ ಕ್ವಾಲಿಟಿ ಇರೋರು ಬೇಕು ಅಂತೆಲ್ಲ ಹಾಕ್ತಾರೆ. ಮಕ್ಕಳೇ ನೋಡಿ ಜಗತ್ತಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ. ಈ ಹುಡುಗ ಹುಡುಗಿ ಅವರೇ ತಂದು ಕಾರ್ಡ್ ಕೊಟ್ಟು ಕರೆದು ಹೋಗ್ತಾರೆ. ಜಗತ್ತು ಯಾವ ಸ್ಥಿತಿಗೆ ಬಂದಿದೆ. ಇನ್ನು ಕ್ಯಾ ಹೋನೆ ಕಾ ಹೈ, ಇನ್ನು ಏನ್ ಆಗೋದಿದೆ ಇದು? ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಅನೇಕ ಪ್ರಕಾರದ ಮತಗಳಿದೆ. ಈ ಬ್ರಾಹ್ಮಣರಿಗೆ ಒಂದೇ ಮತ, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡೋ ಮತ, ಅದೇ ಶ್ರೀಮತ. तुम श्रीमत से विश्व में शांति स्थापन करते हो तो बच्चों को भी शांति में रहना चाहिए. ನೀವು ಬಾಬೋರ ಶ್ರೀಮತದಂತೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಾ ಇದ್ದೀರಿ. ಬಾಬಾ ಹೇಳ್ತಾರೆ ಇಡೀ ವಿಶ್ವದಲ್ಲಿ
ಶಾಂತಿ ಇರ್ಬೇಕಲ್ವಾ. ವಿಶ್ವದಲ್ಲಿ ಶಾಂತಿ ತರೋರು ನೀವು ಮಕ್ಕಳು ಮೊದಲು ಶಾಂತಿಯಿಂದ ಇರಬೇಕು. ಜೋ ಕರೇಗ ಸೋ ಪಾಯೇಗ ಎಲ್ಲ ಹೇಳ್ತಾರೆ ಬಾಬಾವರು. ಆದರೆ ಕೊನೆಗೆ ಒಂದು ಫೈನಲ್ ಮಹಾವಾಕ್ಯ ಏನು, ಯಾರು ಮಾಡ್ತೀರಾ ಅವ್ರು ಪಡ್ಕೊಳ್ತೀರಾ, ಇಲ್ಲ ಅಂದ್ರೆ ನಷ್ಟ ಮಾಡ್ಕೊಳ್ತೀರಿ. ಒಂದು ಜನ್ಮದ ನಷ್ಟ ಅಲ್ಲ ಇದು, ಜನ್ಮ ಜನ್ಮಾಂತರಕ್ಕೆ ನಷ್ಟ ಆಗುತ್ತೆ. बच्चों को कहते अपना घाटा और फायदा देखो, चार्ट देखो, हमने इसको दुख तो नहीं दिया है. ಬಾಬಾವ್ರು ಹೇಳ್ತಾರೆ, ಮಕ್ಕಳೇ ನಿಮ್ಮ ಚಾರ್ಟ್ ಅನ್ನ ನೋಡಿ, ಲಾಭ ನಷ್ಟದ ಚಾರ್ಟ್ ಅನ್ನ ನೋಡಿ. ಇವತ್ತು ಈ ಸಮಯದಲ್ಲಿ ನಾನು ಲಾಭ ಮಾಡ್ಕೊಂಡಿದ್ದೀನ, ನಷ್ಟ ಮಾಡ್ಕೊಂಡಿದ್ದೀನ, ಚಾರ್ಟ್ ನೋಡಿ. ಯಾರಿಗೂ ನಾನು ದುಃಖ ಕೊಟ್ಟಿಲ್ವಾ. ಬಾಬಾ ಕೇತೆ ತುಮಾರಾ ಯೆ ಸಮಯ ಏಕ್ ಏಕ್ ಸೆಕೆಂಡ್ ಮೋಸ್ಟ್ ವ್ಯಾಲ್ಯೂಬಲ್ ಹೇ. ಬಾಬಾವ್ರು ಹೇಳ್ತಾರೆ, ಮಕ್ಕಳೇ ಈ ಸಮಯ, ಸಂಗಮ್ ಯುಗದ ಸಮಯ, ಒಂದೊಂದು ಸೆಕೆಂಡನು ತುಂಬಾ ಬೆಲೆ ಬಾಳುವಂಥದ್ದಿದು. ಮೋಚಾ ಕಾಕರ್ ಮಾನಿ ಟುಕಡಾ ಖಾನಾ ಯೆ ಕ್ಯಾ ಬಡಿ ಬಾತ್ ಹೇ. ತುಮ್ ತೋ ಬಹು ಧನ್ವಾನ್ ಬನ್ನೆ ಚಾಹತೆ ಹೋನಾ. ಚೆನ್ನಾಗಿ ಪೆಟ್ಟು ತಿಂದ್ಬಿಟ್ಟು ಒಂದಿಷ್ಟು ತುಂಡು ರೊಟ್ಟಿ ಕೊಡೋದು ಏನ್ ದೊಡ್ಡ ಮಾತು. ಅಂದ್ರೆ ತುಂಬಾ ಕಠಿಣ ಶಿಕ್ಷೆ ಅನುಭವಿಸಿ ಒಂದು ಚಿಕ್ಕ ಪದವಿ ಪಡ್ಕೊಳ್ಳೋದು ಏನ್ ಚೆನ್ನಾಗಿರುತ್ತೆ. ಬಾಬಾ ಹೇಳ್ತಾರೆ, ನೀವು ತುಂಬಾ ಶ್ರೀಮಂತರಾಗ್ಲಿಕ್ಕೆ ಬಯಸ್ತೀರಿ ಅಲ್ವಾ. ಮೊಟ್ಟ ಮೊದಲು ಪೂಜ್ಯರು ಅವರೇ ಪೂಜಾರಿಗಳಾಗ್ತಾರೆ. ಇತನಾ ಧನ್ ಹೋಗಾ ಸೋಮನಾಥ್ ಕಾ ಮಂದಿರ್ ಬನಾಯೆ ತಬ್ ತೋ ಪೂಜಾ ಕರೆ ಯೇ ಭಿ ಹಿಸಾಬ್ ಹೇ. ಬಾಬಾ ಹೇಳ್ತಾರೆ, ನೋಡಿ ಇಷ್ಟೆಲ್ಲ ಲೂಟಿ ಮಾಡ್ಕೊಂಡು ಹೋದ್ರಲ್ಲ ಸಂಪತ್ತು, ಸೋಮನಾಥ ಮಂದಿರ, ಅದರಿಂದ ಈ ಸೋಮನಾಥ ಮಂದಿರದ ಶ್ರೀ ಬಾಬೋರೇ ಎಲ್ಲರಿಗೂ ಇಷ್ಟೆಲ್ಲ ಸಂಪತ್ತನ್ನ ಕೊಟ್ಟಿದ್ದು, ಅದರಿಂದನೇ ಅವರನ್ನ ಪೂಜೆ ಮಾಡ್ತಾರೆ. ಎ ಬಿ ಹಿಸಾಬ್, ಇದನ್ನು ಲೆಕ್ಕ ಇದೆ ನೋಡಿ. ಯಾರಿಗೆ ಬಾಬೋರ್ ಆಸ್ತಿ ಕೊಟ್ಟಿದ್ರು, ಯಾರೆಷ್ಟು ತಗೊಂಡಿದ್ರು, ಅದರ ಆಧಾರದ ಮೇಲೆ ಬಾಬೋರ್ ಹತ್ರ ಏನು ಮಕ್ಕಳು ಸಂಪತ್ತು ಕೊಟ್ಟಿದ್ರು ಬಾಬೋರು, ಅದನ್ನೇ ದ್ವಾಪರ ಯುಗದಲ್ಲಿ ಸೋಮನಾಥ ಮಂದಿರದಲ್ಲಿ ಹಾಕ್ತಿರಿ, ಮತ್ತೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಸಬ್ಕೋ ಪೈಗಾಮ್ ದೇತೆ ಜಾओ ಚುಪ್ ಕರ್ಕೆ ನೈ ಬೈಟ್. ಎಲ್ಲರಿಗೂ ಬಾಬೋರ ಸಂದೇಶ ಕೊಡ್ತಾ ಹೋಗಿ, ಸುಮ್ಮನೆ ತಣ್ಣಗೆ ಕುತ್ಕೊಳ್ಬಾರ್ದು. ಟ್ರೈನ್ ಮೇ ಬಿ ತುಮ್ ಸಮಜಾಕರ್ ಲಿಟ್ರೇಚರ್ ದೇದು. ಟ್ರೈನಲ್ಲೂ ನೀವು ಸರ್ವಿಸ್ ಮಾಡ್ಬೋದು. ಯಾರಿಗಾದ್ರೂ ತಿಳಿಸಿ ಅವ್ರಿಗೆ ಲಿಟ್ರೇಚರ್ ಕೊಡಿ, ಹೇಳಿ. ಕರೋಡೋಂಕಿ ಮಿಲ್ಕಿಯತ್ ಹೇ. ಈ ಲಿಟ್ರೇಚರ್ ಪುಸ್ತಕ ಏನಿದೆ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ನೋಡ್ಲಿಕ್ಕೆ ಚಿಕ್ಕದಿರ್ಬೋದು, ಸರಳವಾಗಿರ್ಬೋದು, ಆದ್ರೆ ಬಾಬೋರ ಒಂದೊಂದು ಜ್ಞಾನ ನಾಟಿದ್ರೆ ಯಾರಿಗಾದ್ರೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಇದು. ಈ ಲಕ್ಷ್ಮೀನಾರಾಯಣರು ಭಾರತದಲ್ಲೇ ರಾಜ್ಯ ಮಾಡಿದ್ದು, ಆಗ ವಿಶ್ವದಲ್ಲಿ ಶಾಂತಿ ಇತ್ತು. ಅಬ್ಬಾ ಫಿರ್ ಸೇವ ರಾಜಧಾನಿ ಸ್ಥಾಪನ್ ಕರ್ನೆ ಆಯೆ. ಈಗ ಶಿವಬಾಬಾವರು ಪುನಃ ಆ ರಾಜಧಾನಿ ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರೆ. ಅಂದಮೇಲೆ ನೀವು ಬಾಬೋರ ನೆನ್ಪು ಮಾಡಿ ನಿಮ್ಮ ವಿಕರ್ಮನ ವಿನಾಶ ಮಾಡ್ಕೊಳ್ಳಿ, ಆಗ ವಿಶ್ವದಲ್ಲಿ ಶಾಂತಿ ಬರುತ್ತೆ. ಒಳ್ಳೆದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ತಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ನಾವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತ ಆಗಿರೋ ಬ್ರಾಹ್ಮಣರು. ನಾವು ಬಹಳ ಬಹಳ ಶಾಂತ ಚಿತ್ತರಾಗಿರ್ಬೇಕು. ಮಾತನ್ನು ಬಹಳ ನಿಧಾನವಾಗಿ ರಾಯಲ್ಟಿಯಿಂದ ಮಾತಾಡಿ. ಎರಡನೇದು, ಹುಡುಗಾಟಿಕೆಯನ್ನ ಬಿಟ್ಟು ಬಾಬೋರ ನೆನಪಲ್ಲಿರೋ ಪರಿಶ್ರಮ ಪಡಬೇಕು. ಎಂದು ಹೋಪ್ಲೆಸ್ ಆಗಬಾರ್ದು. ನನ್ನ ಕೈಯಲ್ಲಿ ಆಗಲ್ಲ, ನಾವು ಹೇಳಿದ್ರಲ್ಲ ಅಮೃತ ವೇಳೆ ಎದ್ದೇಳೋದು, ಮತ್ತೆ ಎದ್ದು ನಿದ್ರೆ ಬರುತ್ತೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಮಲ್ಕೊಳ್ಳೋದು. ಯಾವುದೇ ಮಾತಲ್ಲಿ ಹೋಪ್ಲೆಸ್ ಆಗಬಾರ್ದು. ಒಂದು ಉದಾಹರಣೆ ಅಷ್ಟೇ ಹೇಳೋದು, ಅದೇ ತರ ಅನೇಕ ಮಾತು, ಅದು ಸೇವೆಯಲ್ಲಿರ್ಲಿ, ಬಾಬೋರ ಮುರುಳಿ ವಿಷಯ ಇರಲಿ, ಅಥವಾ ಯಾವುದೇ ಧಾರಣೆ ಮಾತಲ್ಲೂ
होपलेस ಆಗಬೇಡಿ. वरदान पेपर में घबराने के बजाय फुल स्टॉप देकर फुल पास होने वाले सफलता मूर्त भव. ಪೇಪರ್ ನೋಡಿ ಗಾಬರಿ ಆಗೋದ್ರ ಬದಲಾಗಿ ಫುಲ್ ಸ್ಟಾಪ್ ಇಟ್ಟು फुल पास आगवरे सफलता मूर्ति भव. जब किसी भी प्रकार का पेपर आता है घबराओ नहीं. ನಿಮ್ಮ ಮುಂದೆ ಯಾವುದೇ ಪ್ರಕಾರದ ಪೇಪರ್ ಪರಿಸ್ಥಿತಿ ಬರುತ್ತೆ, ಗಾಬರಿ ಆಗಬೇಡಿ. ಜೊತೆಗೆ ಕ್ವಶ್ಚನ್ ಮಾರ್ಕ್ ಹಾಕಬೇಡಿ. ಇದು ಯಾಕೆ ಬಂತು, इस सोचने में टाइम वेस्ट मत करो. ಇದು ಯಾಕೆ ಬಂತು, ಯಾಕಾಯ್ತು ಅಂತ ಯೋಚನೆ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಕ್ವಶ್ಚನ್ ಮಾರ್ಕ್ ಸಮಾಪ್ತಿ ಮಾಡಿ ಫುಲ್ ಸ್ಟಾಪ್. ಆಗ ಕ್ಲಾಸ್ ಚೇಂಜ್ ಆಗುತ್ತೆ. ಅಂದ್ರೆ ಒಂದು ಕ್ಲಾಸಿಂದ ಮತ್ತೊಂದು ಕ್ಲಾಸಿಗೆ ಟ್ರಾನ್ಸ್ಫರ್ ಆಗ್ತೀರಿ. ಅರ್ಥಾತ್ ಪೇಪರ್ ಮೇ ಪಾಸ್ ಹೋಂಗೆ, ಅಂದ್ರೆ ಪೇಪರ್ ಅಲ್ಲಿ ಪಾಸ್ ಆಗ್ತೀರಿ. ಫುಲ್ ಸ್ಟಾಪ್ ದೇನೆ ವಾಲಾ ಫುಲ್ ಪಾಸ್ ಹೋಗಾ ಕ್ಯೋಂಕಿ ಫುಲ್ ಸ್ಟಾಪ್ ಕೆ ಬಿಂದಿ ಕಿ ಸ್ಟೇಜ್. ಯಾರು ಯಾವುದೇ ಪರಿಸ್ಥಿತಿ ಮಾತಿಗೆ ಫುಲ್ ಸ್ಟಾಪ್ ಇಡ್ತಾರೋ ಅವರೇ ಫುಲ್ ಪಾಸ್ ಆಗ್ತಾರೆ. ಏಕೆಂದ್ರೆ ಫುಲ್ ಸ್ಟಾಪ್ ಅಂದ್ರೆ ಬಿಂದು ಸ್ಥಿತಿ. ನೋಡಿದ್ರು ನೋಡದಂತೆ, ಕೇಳಿದ್ರು ಕೇಳದಂತೆ. ಅಂದ್ರೆ ಅನಗತ್ಯವಾಗಿರೋ ಮಾತುಗಳು ನೋಡಿದ್ರು ನೋಡ್ದಂಗೆ, ಕೇಳಿದ್ರು ಕೇಳದಂಗಿರೋದು. ಬಾಪ್ ಕಾ ಸುನಾಯಾ ಹುವಾ ಸುನೋ, ಬಾಪ್ ನೆ ಜೋ ದಿಯಾ ವ ದೇಖೋ तो ಫುಲ್ ಪಾಸ್ ಹೋ ಜಾಯೆಂಗೆ. ಹಂಗಲ್ಲ ಬಾಬೋರ್ ಹೇಳಿದ್ದನ್ನ ಕೇಳಿದ್ರು ಕೇಳದೇ ಇರೋರಂಗೆ, ಅಥವಾ ಬಾಬೋರ್ ಹೇಳೋದನ್ನ ನೋಡಿದ್ರು ನೋಡದೇ ಇರೋರಂಗೆ ಇರೋದಲ್ಲ, ಬೇಡದೇ ಇರೋ ಮಾತುಗಳು. ಬಾಬೋರ್ ಹೇಳ್ತಾರೆ, ಮಕ್ಕಳೇ ಯಾವಾಗ ಬಾಬೋರ್ ಒಬ್ಬರಿಂದ ಮಾತ್ರ ಕೇಳ್ತೀರಿ, ಬಾಬೋರ್ ಕೊಟ್ಟಿರೋದು ಏನಿದೆ ಅದನ್ನೇ ನೋಡ್ತೀರಿ, ಅವಾಗ ನೀವು ಫುಲ್ ಪಾಸ್ ಆಗ್ತೀರಿ. और पास होने की निशानी चढ़ती कला का अनुभव करते हुए सफलता के सितारे बन जाएंगे. ಅವಾಗ ಪಾಸ್ ಆಗೋ ಚಿಹ್ನೆ ಏನು ಅಂದ್ರೆ ನೀವು ಸದಾ ಏರುವ ಕಳೆಯ ಅನುಭವ ಮಾಡ್ತೀರಿ. ಹೆಂಗೆ ಪಾಸ್ ಆದವರು ಒಂದ್ ಕ್ಲಾಸಿಂದ ಮುಂದಿನ ಕ್ಲಾಸ್ ಮೇಲ್ ಏರುವ ಕಳೆಯಲ್ಲಿ ಹೋಗ್ತಾರೆ, ಆ ತರ ನಿಮಗೂ ಅನುಭವ ಆಗುತ್ತೆ. ಹಾಗೂ ಸಫಲತೆಯ ನಕ್ಷತ್ರಗಳಾಗ್ತೀರಿ. ಸ್ಲೋಗನ್ स्व उन्नति करनी है तो क्वेश्चन करेक्शन और कोटेशन का त्याग कर अपना कनेक्शन ठीक रख. ಸ್ವ ಉನ್ನತಿ ಮಾಡ್ಕೋಬೇಕನ್ನೋದಾದ್ರೆ ಈ ಮೂರನ್ನ ಬಿಡಿ, ಈ ಮೂರನ್ನ ತ್ಯಾಗ ಮಾಡಿ ಒಂದನ್ನ ಮಾತ್ರ ಸರಿ ಮಾಡ್ಕೊಳ್ಳಿ. ಒಂದು ಕ್ವಶನ್ ಮಾಡೋದು, ಇನ್ನೊಂದು ಕರೆಕ್ಷನ್, ಮತ್ತೊಂದು ಕೊಟೇಶನ್. ಅಂದ್ರೆ ಬೇರೆಯವ್ರ ಬಗ್ಗೆ, ಬೇರೆಯದ್ರ ಬಗ್ಗೆ ಪೀಠಿಕೆ ಮಾತಾಡೋದು. ಕೊಟೇಶನ್ ಬಾಬಾ ಹೇಳ್ತಾರೆ ಇದೆಲ್ಲ ತ್ಯಾಗ ಮಾಡಿ ತನ್ನ ಕನೆಕ್ಷನ್ ಸರಿಯಾಗಿ ಇಟ್ಕೊಳ್ಳಿ. ಬಾಬೋರ್ ಜೊತೆ ತನ್ನ ಕನೆಕ್ಷನ್ ಸರಿ ಇಟ್ಕೊಳ್ಳಿ. ಬರೀ ಪರಿಸ್ಥಿತಿ, ಮಾತುಗಳು, ವ್ಯಕ್ತಿಗಳೆಲ್ಲ ನೋಡಿ ಕ್ವಶನ್ನು ಕರೆಕ್ಷನ್ ಮಾಡೋದು, ಆಮೇಲೆ ಅದಕ್ಕೊಂದು ಕೊಟೇಶನ್ ಹೇಳೋದು, ಇವ್ರು ಹಂಗೆ ಅವ್ರು ಹಿಂಗೆ ಅಂತ ಹೇಳಿ. ಬಾಬಾ ಹೇಳ್ತಾರೆ ಇದೆಲ್ಲ ತ್ಯಾಗ ಮಾಡಿ ಫಸ್ಟ್ ನಿಮ್ ಕನೆಕ್ಷನ್ ಸರಿಯಾಗಿ ಇಟ್ಕೊಳ್ಳಿ, ಆವಾಗ ಸ್ವ ಉನ್ನತಿ ಆಗತ್ತೆ. अव्यक्त इशारे अंत समय में अपनी सेफ्टी के लिए मनसा शक्ति ही साधन बनेगी. ಅಂತಿಮ ಸಮಯದಲ್ಲಿ, ಅಂತಿಮ ಸಮಯ ಅಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ಅಂತಿಮ ಸಮಯದಲ್ಲಿ ತನ್ನ ಸೇಫ್ಟಿಗೆ ಸಾಧನ ಮನಸಾ ಶಕ್ತಿ, ಮನೋಬಲ. ಮನಸಾ ಶಕ್ತಿಯಿಂದ ನಿಮ್ಮ ಅಂತಿಮ ಕ್ಷಣಗಳನ್ನು ಶ್ರೇಷ್ಠವಾಗಿರ್ಲಿಕ್ಕೆ ನಿಮಿತ್ತ ಆಗುತ್ತೆ. उस समय मनसा शक्ति अर्थात श्रेष्ठ संकल्प शक्ति एक के साथ लाइन क्लियर चाहिए. ಆ ಸಮಯದಲ್ಲಿ, ಅಂತಿಮ ಸಮಯದಲ್ಲಿ ಮನಸಾ ಶಕ್ತಿ ಅಂದ್ರೆ ನಿಮ್ಮ ಶ್ರೇಷ್ಠ ಸಂಕಲ್ಪ ಶಕ್ತಿ ಒಬ್ಬ ಬಾಬೋರ್ ಜೊತೆ ನಿಮ್ಮ ಲೈನು ಕ್ಲಿಯರ್ ಆಗಿರ್ಬೇಕು. बेहद की सेवा के लिए, स्वयं की सेफ्टी के लिए मनसा शक्ति और निर्भयता की शक्ति जमा करो. ಬೇಹದ್ದಿನ ಸೇವೆಗಾಗಿ, ಸ್ವಯಂನ ಸೇಫ್ಟಿಗಾಗಿ ಮನಸಾ ಶಕ್ತಿ ಹಾಗೂ ನಿರ್ಭಯತೆಯ ಶಕ್ತಿಯನ್ನು ಜಮಾ ಮಾಡ್ಕೊಳ್ಳಿ. ಆದ್ರೆ ಆ ಶಕ್ತಿ ಇರೋದು ಯಾವುದರಲ್ಲಿ? ಸಂಕಲ್ಪ ಶಕ್ತಿಯಲ್ಲಿ. ಎಷ್ಟು ಸಂಕಲ್ಪದಲ್ಲಿ ಶಕ್ತಿ ಇದೆ ಅಷ್ಟು ಫುಲ್ ಸ್ಟಾಪ್ ಇಡ್ತೀರಿ. ಮನಸಾ ಶಕ್ತಿನೂ ಜಮಾ ಆಗುತ್ತೆ. ಮತ್ತೆ ಶ್ರೇಷ್ಠ ಸಂಕಲ್ಪ ಶಕ್ತಿ ಇರೋದ್ರಿಂದ ಲೈನು
ಕ್ಲಿಯರ್ ಆಗಿರುತ್ತೆ ಬಾಬೋರ್ ಜೊತೆ. ಬೇಹದ್ದಿನ ಸೇವೆ ಮಾಡಬೇಕು, ಸ್ವಯಂನ ಸೇಫ್ಟಿ ಮಾಡ್ಕೋಬೇಕಂದ್ರೆ ಅದಕ್ಕೆ ಇದೊಂದೇ ಸಾಧನ. ಮನಸ ಶಕ್ತಿ ಮತ್ತು ನಿರ್ಭಯತೆಯ ಶಕ್ತಿಯನ್ನು ಜಮಾ ಮಾಡಿಕೊಡಿ. ಅಚ್ಚ, ಓಂ ಶಾಂತಿ. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡೋ ಮಕ್ಕಳಿಗೆ ಮನಸ್ಸು ಎಷ್ಟು ಶಾಂತ ಚಿತ್ತವಾಗಿರ್ಬೇಕು. ಬಾಬೋರ್ ಪದೇ ಪದೇ ನಾನು ನೆನಪು ಮಾಡಿ ಅಂತ ಯಾಕೆ ಹೇಳ್ತಾರೆ? ಏಕೆಂದ್ರೆ ಬಾಬೋರ ನೆನಪು ಒಂದೇ ಸಾಧನ ಎವರ್ ಹೆಲ್ದಿ ಆಗ್ಲಿಕ್ಕೆ, ಆತ್ಮ ಪಾವನ ಆಗ್ಲಿಕ್ಕೆ. ಅದಕ್ಕೆ ಏಕಾಂತದಲ್ಲಿ ಕೂತು ಇದ್ರ ಬಗ್ಗೆ ಚಿಂತನೆ ಮಾಡಿ, ಇಲ್ಲ ಏಕಾಂತದಲ್ಲಿ ವಾಕ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ಚಿಂತನೆ ಮಾಡಿ, ಜೊತೆಗೆ ಎಲ್ಲರಿಗೂ ಖುಷಿಯ ಸಂದೇಶ ಕೊಡಬೇಕು. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗ್ತಾ ಇದೆ. ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಶ್ರೀ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು, ಆಗ ವಿಶ್ವದಲ್ಲಿ ಶಾಂತಿ ಇತ್ತು. ಈ ಸಂದೇಶ ಎಲ್ಲರಿಗೂ ಕೊಡ್ತಾ ಹೋಗಿ. ಓಂ ಶಾಂತಿ.